ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ, ಈ ಲೋಕಸಭಾ ಎಲೆಕ್ಷನ್ ಏನಿದೆ ಇದು ಜಾತ್ಯತೀತ ಜನತಾದಳದ ಪಾಲಿಗೆ ಒಂದು ರೀತಿ ಅಸ್ತಿತ್ವದ ಯುದ್ಧ, ಮಾಡು ಇಲ್ಲವೇ ಮಡಿ ಅನ್ನುವಂತ ಹೋರಾಟ. ಅದೇ ಕಾರಣಕ್ಕಾಗಿ ಬಿಜೆಪಿಯ ಜೊತೆಗೆ ಜಾತ್ಯತೀತ ಜನತಾದಳ ಮೈತ್ರಿ ಮಾಡಿಕೊಂಡಿದೆ. ಪಕ್ಷದ ಅಸ್ತಿತ್ವವನ್ನು ಉಳಿಸಬೇಕು, ಪಕ್ಷದ ಕಾರ್ಯಕರ್ತರನ್ನ ಪಾರ್ಟಿಯಲ್ಲೇ ಉಳಿಸಿಕೊಳ್ಳಬೇಕು ಅನ್ನುವಂಥ ಬಹುದೊಡ್ಡ ಸವಾಲು ಜಾತ್ಯತೀತ ಜನತಾದಳಕ್ಕಿದೆ. ಈ ಮಧ್ಯೆ ಜಾತ್ಯತೀತ ಜನತಾದಳದ ಮತ್ತು ಮೈತ್ರಿಯ ನಿಜವಾದಂಥ ಟಾರ್ಗೆಟ್ ಯಾರು ಈ ಎಲೆಕ್ಷನ್ನಲ್ಲಿ, ಮತ್ತು ನಿಜವಾದಂಥ ಟಾರ್ಗೆಟ್ ಏನು ಅನ್ನೋದು ಕೂಡ ನಿನ್ನೆ ಮೈತ್ರಿಯ ಸಮನ್ವಯ ಸಭೆಯಲ್ಲಿ ಕ್ಲಿಯರ್ ಆಗಿ ಆ ಮೆಸೇಜು ರಾಜ್ಯದ ಜನರ ಮುಂದೆ ಪಾಸ್ ಆಗಿದೆ. ಗರ್ವಭಂಗದ ಮಾತು ಪ್ರಸ್ತಾಪ ಆಗಿದೆ ನಿನ್ನೆಯ ಸಭೆಯಲ್ಲಿ. ಸಿದ್ದರಾಮಯ್ಯ ಅವರ ಗರ್ವಭಂಗ ಆಗಬೇಕು ಅನ್ನೋ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ. ಎಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಜಾತ್ಯತೀತ ಜನತಾದಳ ಬಿಜೆಪಿಯ ಜೊತೆಗೆ ಸೇರಿಕೊಂಡು ಸಿದ್ದರಾಮಯ್ಯ ಅವರ ಗರ್ವಭಂಗ ಮಾಡೋದಕ್ಕೆ ಸಾಧ್ಯ ಇದೆಯಾ? ಲೋಕಸಮರದ ಅಖಾಡದಲ್ಲಿ ಈ ಬಾರಿಯೂ ಕೂಡ ಗುರು ಶಿಷ್ಯರ ಜಿದ್ದಾಜಿದ್ದಿ ಕಾಣ್ತಾ ಇದೆ. ಒಂದು ಕಾಲದ ಗುರು ಶಿಷ್ಯರು, ಅದು ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಮಧ್ಯೆ. ದೇವೇಗೌಡರನ್ನ ಸುಳ್ಳುಗಾರ ಅಂತ ಸಿದ್ದರಾಮಯ್ಯ ಕರೆದ್ರು ಮೊನ್ನೆ ರಾಮನಗರದಲ್ಲಿ. ಅದಕ್ಕೆ ದೇವೇಗೌಡರು ಗರಂ ಆದ್ರು. ದೇವೇಗೌಡರನ್ನ ಮತ್ತು ನರೇಂದ್ರ ಮೋದಿ ಅವರನ್ನ ಸುಳ್ಳುಗಾರ ಅಂತ ಸಿದ್ದರಾಮಯ್ಯ ಅವರು ತಮ್ಮ ಭಾಷಣದಲ್ಲಿ ಹೇಳಿದರು. ಇದಾದ ಬೆನ್ನಿಗೆ ಮರುದಿನ ಸಿದ್ದು ಗರ್ವಭಂಗಕ್ಕೆ ಪಣ ತೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಗರ್ವಭಂಗ ಆಗಬೇಕು ಅಂತ ಸುಪಾರಿಯೂ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಗರ್ವಭಂಗ ಅಗತ್ಯ ಇದೆ. ಆ ಕಾರಣಕ್ಕಾಗಿ ಮೈಸೂರು ಮತ್ತು ಚಾಮರಾಜನಗರ ಈ ಎರಡನ್ನ ಕೂಡ ಗೆಲ್ಲಬೇಕು ಮೈತ್ರಿ, ಸೋಲಬೇಕು ಸಿದ್ದರಾಮಯ್ಯ ಅನ್ನೋ ಸೂಚನೆಯನ್ನ ತಮ್ಮ ಪಕ್ಷದ ನಾಯಕರಿಗೆ ಕೊಟ್ಟಿದ್ದಾರೆ. ಆ ಮೂಲಕ ನನ್ನ ನಿಜವಾದಂಥ ಉದ್ದೇಶ ಏನು ಮತ್ತು ನಿಜವಾದಂಥ ಟಾರ್ಗೆಟ್ ಯಾರು, ಇದು ಇವತ್ತು ಅಂದ್ರೆ ನಿನ್ನೆಯ ಸಭೆಯಲ್ಲಿ ಕನ್ಫರ್ಮ್ ಆಗಿದೆ. ಮೈಸೂರು ಚಾಮರಾಜನಗರ ಎರಡೂ ಕೂಡ ಒಂದು. ಮೈಸೂರು ಅಂತಂದ್ರೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಚಾಮರಾಜನಗರ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಚಾಮರಾಜನಗರ ವ್ಯಾಪ್ತಿಯೊಳಗೆ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಗೌಡರು ಈ ಎರಡೂ ಕ್ಷೇತ್ರವನ್ನು ಸೋಲಿಸಬೇಕು ಅಂತ ಜಿ ಟಿ ದೇವೇಗೌಡರಿಗೆ ಸುಪಾರಿ ಕೊಟ್ಟಿದ್ದಾರೆ. ನೀವೆಲ್ಲ ಕೆಲಸ ಮಾಡಿದ್ರೆ ಸೋಲಿಸೋದು ಈಸಿ ಅಂತ ದೇವೇಗೌಡರು ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಒಂದಿಷ್ಟು ಉದ್ಭವ ಆಗುತ್ತೆ. ಸಿದ್ದುಗೆ ಅಧಿಕಾರದ ಶಕ್ತಿ ಇದೆ, ಗೌಡ್ರಿಗೆ ದೋಸ್ತಿಯ ಬಲ ಇದೆ. ಈ ಜಿದ್ದಾಜಿದ್ದಿನಲ್ಲಿ ಗೆಲ್ಲೋದು ಯಾರು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ಮತ್ತು ಪ್ರಶ್ನೆ. ರಾಜ್ಯದ ಅಧಿಕಾರದ ಕುರ್ಚಿಯಲ್ಲಿ ಕೂತಿರುವಂಥ ಸಿದ್ದರಾಮಯ್ಯ ಅವರ, ಕೇಂದ್ರದ ಅಧಿಕಾರದಲ್ಲಿರುವಂಥ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂಥ ದೇವೇಗೌಡರ ಅಸ್ತಿತ್ವದ ಯುದ್ಧದಲ್ಲಿ ಸಿದ್ದು ಗರ್ವಭಂಗ ಮಾಡೋದಕ್ಕೆ ಜೆಡಿಎಸ್ಗೆ ಸಾಧ್ಯ ಇದೆಯಾ? ಮಾತನಾಡೋಣ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ. ನಾನಾಗಲೇ ಹೇಳಿದೆ, ಎರಡು ಹೇಳಿಕೆಗಳು. ಒಂದು ದೇವೇಗೌಡರು ಸುಳ್ಳುಗಾರರು ಅನ್ನುವಂಥ ಹೇಳಿಕೆ, ಮತ್ತೊಂದು ಗರ್ವಭಂಗ ಮಾಡಬೇಕು ಅನ್ನೋ ದೇವೇಗೌಡರ ಹೇಳಿಕೆ. ಎರಡನ್ನ ಒಮ್ಮೆ ನೋಡ್ಬಿಡೋಣ, ಅನಂತರ ಚರ್ಚೆ ಶುರು ಮಾಡೋಣ. ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಬರೀ ಸುಳ್ಳು. ನರೇಂದ್ರ ಮೋದಿ ಅವರು ಸುಳ್ಳುಗಾರ, ಇವರು ದೇವೇಗೌಡರು ಇನ್ನೊಬ್ಬರು ಸುಳ್ಳುಗಾರ. ಇವರು ಪ್ರಧಾನಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಸೊಸೆ MLA ಆಗಿದ್ರು, ಇವರು ರೇವಣ್ಣ ಮಂತ್ರಿ ಆಗಿದ್ರು, ಅವ್ರ ಮಗ ಪ್ರಜ್ವಲ್ MP ಆಗಿದ್ರು. ಯಾಕೆ ಮಾಡಿಸ್ಲಿಲ್ಲ? ಯಾಕೆ ಮಾಡಿಸ್ಲಿಲ್ಲ? ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿಸ್ತಾರಂತೆ. ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಜೀರೋ. ಏನು ಮಾಡಿಲ್ಲ, ಏನು ಮಾಡಿಲ್ಲ. ಸದಾನಂದ ಗೌಡ್ರೆ, ನಾವೆಲ್ಲ ಇವತ್ತು ಎಸ್ಪೆಷಲಿ ಬಸವರಾಜ ಬೊಮ್ಮಾಯಿ ಇವೆಲ್ಲ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ ನಿಮಗೆ ಶಕ್ತಿ ಕೊಟ್ಟಿದ್ದೇವೆ.
ಮಾಜಿ ಮಂತ್ರಿಗಳಿದ್ದಾರೆ, ಎರಡೂ ಪಕ್ಷಗಳು. ಅಲ್ಲಿ ರೇವಣ್ಣೆಲ್ಲ ಕೂತಿರ್ಬೋದು, ತುಂಬಾ ಕೆಲಸ ಮಾಡಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರು ಜೆ.ಟಿ. ದೇವೇಗೌಡರು. ಮೈಸೂರಿನ ಚಾಮರಾಜನಗರ ಸೀಟ್ 2 ಸೀಟನ್ನ ಗೆಲ್ಲಿಸುವಂತ ಶಕ್ತಿ ನಿಮ್ಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ಎಸ್, ಈ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಜಾತ್ಯತೀತ ಜನತಾದಳದಿಂದ ನಮ್ಮ ಜೊತೆಗೆ ನಾಗೇಂದ್ರ ಬಾಬು ಅವರಿದ್ದಾರೆ. ನಾಗೇಂದ್ರ ಬಾಬು ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಕಡೆಯಿಂದ ವಿಧಾನ ಪರಿಷತ್ ಸದಸ್ಯರು ನಾಗರಾಜ್ ಯಾದವ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಸುರಭಿ ಹೊದಿಕೆರೆ, ಬಿಜೆಪಿ ವಕ್ತಾರೆ ನಮ್ಮ ಜೊತೆಗೆ, ನಮಸ್ತೆ. ಇನ್ನು ಹಿರಿಯ ಪತ್ರಕರ್ತ BV ಶಿವಶಂಕರ್, ರಾಜಕೀಯ ವಿಶ್ಲೇಷಕರು, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮಿಂದ ಶುರು ಮಾಡ್ತೀನಿ. ಒಬ್ಬರನ್ನ ಸೋಲಿಸಬೇಕು, ಒಂದು ಪಕ್ಷವನ್ನು ಸೋಲಿಸಬೇಕು ಅನ್ನೋದು ಸಹಜ. ಗರ್ವಭಂಗ ಮಾಡಬೇಕು ಅಂತ ಕರೆ ಕೊಡ್ತಾರೆ ದೇವೇಗೌಡರು. ಗರ್ವಭಂಗ ಯಾವಾಗ ಅಂತಂದ್ರೆ ಅಹಂಕಾರಿಯಾಗಿದ್ದಾಗ ಆತನ ಗರ್ವಭಂಗ ಮಾಡೋದಕ್ಕೆ ಸಾಧ್ಯ. ಸಿದ್ದರಾಮಯ್ಯ ಅಹಂಕಾರಿ ಅಂತ ಹೇಳ್ತಾ ಇರೋದಾ ನೀವು? ನೋಡಿ, ಒಂದು ಮಾತನ್ನು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ಸಂದರ್ಭದಲ್ಲಿ ಈ ವಿಚಾರವನ್ನು ಮಾತಾಡಿದ್ದಾರೆ, ಯಾವ ವೇದಿಕೆ ಮೇಲೆ, ದಯಮಾಡಿ ಅವ್ರಿಗೆ ನಾನು ನೆನಪಿಸ್ಕೊಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಮೊದಲು ಯಾವ ಪಕ್ಷದಲ್ಲಿ ಯಾರ ಜೊತೆಯಲ್ಲಿ ಕಾವೇರಿ ಹೋರಾಟ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಬೇಕಾಗ್ತದೆ. ಇದೇ ಕಾವೇರಿ ಹೋರಾಟದ ವಿಚಾರದಲ್ಲಿ ಜಾತ್ಯತೀತ ಜನತಾದಳ ತನ್ನ ಕೊಡುಗೆಯನ್ನು ಏನು ಕೊಟ್ಟಿತ್ತು ಅವತ್ತು ಅವರು ಕೂಡ ಜೊತೆಲಿದ್ದವರು. ಅವರು ಕಾವೇರಿ ಕೊಡುಗೆ ಶೂನ್ಯ ಅಂತ ಮಾತನ್ನು ಹೇಳ್ತಿದ್ದಾರಲ್ಲ, ಹಾಗಾದರೆ ಅವತ್ತು ಅವ್ರ ಜೊತೆಲಿದ್ದವ್ರು, ಹಾಗಾದರೆ ಅವರು ಏನು ಕೆಲಸ ಮಾಡಿಲ್ವ? ಹಾಗಾದರೆ ಮತ್ತು ಅವ್ರ ಮಾತಲ್ಲೇ ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಯಾರು ಸುಳ್ಳುಗಾರ ಅನ್ನೋದಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ. ಯಾವ ಸಿದ್ದರಾಮಯ್ಯನವರು ಹಗಲು ರಾತ್ರಿ ಹೇಳ್ತಾ ಇದ್ರು, ಯಾವ ಪಕ್ಷವನ್ನು ತಗೊಂಡೋಗಿ ನಾನೇನಾದರೂ ಮುಖ್ಯಮಂತ್ರಿಗಳಾದರೆ ಜೈಲಿಗೆ ಆಗ್ತೀನಿ ಅಂತ, ಇವತ್ತು ಅದೇ ಜೈಲಲ್ಲೋಗಿ ಅವ್ರು ಕುಂತಿರ್ತಕ್ಕಂಥದ್ದು ಯಾರು ಸುಳ್ಳುಗಾರರಾಗಾದ್ರೆ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮೊನ್ನೆ ಮಂಡ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ? ಸುಮಲತಾ ಅವ್ರನ್ನ ಗೆಲ್ಸಿದ್ದು ನಾವು ಅಂತ. ಹಾಗಾದ್ರೆ ಮೈತ್ರಿ ಇದ್ದಿದ್ದು ಯಾರ ಜೊತೆ ಅವತ್ತು ನೀವು? ಯಾರು ಸುಳ್ಳುಗಾರಾಗಿ? ಯಾರು ಪ್ರಶ್ನೆಗೆ ಉತ್ತರ ಇದಲ್ವಲ್ಲ? ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಮಾತು ಹೇಳ್ತಿದ್ದೀನಿ. ಫಸ್ಟ್ ಗರ್ವಭಂಗ ಆಗಬೇಕು ಅಂತಾದಾಗ, ಅಹಂಕಾರಿಯಾಗಿದ್ದಾಗ ಗರ್ವಭಂಗ. ಖಂಡಿತ ಸಿದ್ದರಾಮಯ್ಯ ಅಹಂಕಾರಿ ಅಂತ ಹೇಳ್ತಾ ಇರೋದಾ ಅಂತ ಕೇಳಿದೆ ನಾನು. ಅದನ್ನ ಹೌದು ಅಂದ್ರೆ ಹೌದು ಅನ್ನಿ, ಇಲ್ಲ ಅಂತಂದ್ರೆ ಇಲ್ಲ. 101% ಪಕ್ಕ. ಯಾವ ಅಧಿಕಾರದ ಮದ ಇದೆ, ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರಗಳಲ್ಲ. ಆದ್ರೆ ಅಧಿಕಾರ ಬಂದಂತ ಸಂದರ್ಭದಲ್ಲಿ ನಾವು ಅಧಿಕಾರ ಏನಕ್ಕೆ ತಗೋತೀವಿ? ಜನಗಳಿಗೆ ನಾವು ಕೆಲಸ ಮಾಡೋದಕ್ಕೆ ತಗೋತೀವಿ, ಇನ್ನೊಬ್ಬರ ಮೇಲೆ ಸೇಡ್ ತೀಸ್ಕೊಳ್ಳೋದಿಕ್ಕಲ್ಲ. ಇವತ್ತು ನೀವು ಮಾತಾಡ್ತಾ ಇರ್ತಕ್ಕಂಥ ಮಾತು 136 ಸೀಟ್ ನೀವು ಯಾವತ್ತು ತಗೊಳಕ್ಕೆ 136 ಸೀಟ್ ನಿಮಗೆ ಬಂತು, ಅವತ್ತು ಬಿಜೆಪಿಯವ್ರ ಮೇಲೆ 108 ಆಪಾದನೆಗಳು ಮಾಡಿದ್ರಿ. ಆಪಾದನೆಗಳು ಸಾಬೀತು ಮಾಡಕ್ಕಾಯ್ತಾ ನೀವು? ಇವತ್ತು ಕೂಡ 40% ಬಗ್ಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಆದ್ರೂ ಇವತ್ತು ಸಾಬೀತು ಮಾಡಕ್ಕಾಯ್ತಾ? ಯಾರು ಸುಳ್ಳುಗಾರರು ಅಂತಕ್ಕಂಥದ್ದು ಕೇವಲ ನೀವು ಆಪಾದನೆಗಳು ಮಾಡಿ ಸರ್ಕಾರ ತಗೊಂಡಂತ ಸಂದರ್ಭದಲ್ಲಿ ಉಚಿತಗಳ ಹೆಸರಲ್ಲಿ ಇವತ್ತು ಸರ್ಕಾರ ನಡೆಸಕ್ಕಾಗದೇ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸ್ತಾ ಇದ್ದೀರಾ. ಇದು ನಿಮ್ಮ ಅಹಂಕಾರದ ಒಂದು ಸ್ಪಷ್ಟವಾಗಿ ಹೇಳಕ್ಕೆ ಅಹಂಕಾರಿಯ ಗರ್ವಭಂಗ ಆಗಲೇಬೇಕು. ಅದನ್ನು ಕರೆ ಕೊಟ್ಟಿದ್ದಾರೆ. ಏನ್ ತಪ್ಪು? ಅಹಂಕಾರಿ ಇದ್ರೆ ಹೇಳಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದರೆ ಕೇವಲ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಸಿನ ನಾಯಕರಲ್ಲ, 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಪೊಲಿಟಿಕಲ್ ಸ್ಟೇಟ್ಮೆಂಟ್, ಪೊಲಿಟಿಕಲ್ ಉತ್ತರಗಳನ್ನು ಕೊಡಬೇಕು ಹೊರತು ನೇರವಾಗಿ ಏಕವಚನದಲ್ಲಾಗಲಿ ಮತ್ತೆ ವ್ಯಕ್ತಿ ಏಕವಚನದ ಬಗ್ಗೆ ಉಪದೇಶ ಮಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆನೂ ಇಲ್ಲ ನಾಗರಾಜ್ ಯಾದವ್. ಏಕವಚನದ ಬಗ್ಗೆ ಉಪದೇಶ ಮಾಡೋದಕ್ಕೆ ಬರಬೇಡಿ. ನಿಮಿಷ, ಇದನ್ನ ಹೇಳಲಿಕ್ಕೆ ನಾನು ಮುಗಿಸಿದ ಮೇಲೆ ಹೇಳಕ್ಕೆ ಹಕ್ಕು ನಿಮ್ಗಿದೆ. ನಾನು ಮಾತಾಡೋ ಸೆಂಟ್ರಲ್ ಇಲ್ಲ ಇಲ್ಲ, ನಾನು ಮಾತಾಡಬೇಕು. ನೀವು ಏನೇನೋ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಏನೇನೋ ಮಾತಾಡಿ ನೀವು ಏಕವಚನ ಸಿದ್ದರಾಮಯ್ಯ ಅವರಿಗೆ ಪೇಟೆಂಟ್. ನಾನು ದೇವೇಗೌಡರಲ್ಲ, ನಾನು ದೇವೇಗೌಡರ ಪಾರ್ಟಿಯವರಲ್ಲ, ಏನೇನೋ ಮಾತಾಡ್ಲಿಕ್ಕೆ. ಐ ಆಮ್ ನಾಗರಾಜ್ ಯಾದವ್. ಕಟ್ ಮಾಡೋದಾದ್ರೆ ನೀವು ಕಂಪ್ಲೀಟ್ ಮಾಡೋರು ಕಾಯ್ತೀನಿ, ಮಾತಾಡ್ಬೋದು. ಮಾತಾಡಿ ಈಗ ನಾಗರಾಜ್ ಯಾದವ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ವೈಯಕ್ತಿಕ ಹೇಳಿಕೆ. ಯಾವ ಪಕ್ಷದ ನಾಯಕರು ಕೊಟ್ಟರು ಕೂಡ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಹೇಳ್ತೀನಿ. ಪೊಲಿಟಿಕಲ್ ಟೀಕೆಗಳನ್ನ ಮಾಡ್ತಕ್ಕಂಥದ್ದು, ನಾನು ಇನ್ನೊಬ್ಬ ವಕ್ತಾರನ ಟೀಕೆ ಮಾಡೋದು, ಇನ್ನೊಬ್ಬ ಮಂತ್ರಿನ ಟೀಕೆ ಮಾಡೋದು, ಇನ್ನೊಂದು ಮಾಜಿ ಮಂತ್ರಿನ ಟೀಕೆ ಮಾಡ್ತಕ್ಕಂಥದ್ದು, ಮಾಜಿ ಪ್ರಧಾನ ಟೀಕೆ ಮಾಡ್ತಕ್ಕಂಥದ್ದು, ಅದು ಪೊಲಿಟಿಕಲ್ ಡೆಕೋರಮ್ ಇರ್ತಕ್ಕಂಥದ್ದು ಓಕೆ ಆಗಿ. ಒಬ್ಬರ ಗರ್ವವನ್ನು ಭಂಗ ಮಾಡಬೇಕು ಅಂತ ಹೇಳೋದು ಯಾರ ಗರ್ವದಿಂದ ನಡ್ಕೊಂಡು
ಮಾಡ್ಕೊಳ್ತಾ ಇರ್ತಕ್ಕಂಥ ಈ ರಾಜ್ಯದಲ್ಲಿ, ಯಾರು ದಿಕ್ಕು ತಪ್ಪಿಸ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ, ಯಾರು ರಾಜ್ಯವನ್ನು ಯಾರು ನೀವು ಹೇಳಿದಂಥ ಹಿನ್ನೆಲೆಗಳನ್ನ ನೋಡಿದಾಗ ನಾನು ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಎಲ್ಲರೂ ಒಟ್ಟಿಗೆ ಕಟ್ಕೊಂಡು ಹೋಗ್ಬೇಕು ಅಂತೇಳಿ ನಿಮ್ಗೆ ಗೌರವ ಕೊಟ್ಟು ನೀವು ಸೆಕ್ಯುಲರ್ ತತ್ವಗಳು ನಾವು ಕೂಡ ಎಂದೂ ಕೂಡ ನಿಮ್ಗೆ ಗೌರವ ಕೊಡ್ತೀವಿ. ಇವತ್ತು ಕೂಡ ಮಾನ್ಯ ದೇವೇಗೌಡರಿಗೆ ನಾವು ಗೌರವ ಕೊಡ್ತೀವಿ. ಭಾಳ ಹಿರಿಯ ರಾಜಕಾರಣಿ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯನವರು ಕೂಡ ಮಾತಾಡುವಾಗ ಹೇಳ್ತಾರೆ, ನಿನ್ನೆ ಕೂಡ ಮಾತಾಡುವಾಗ ಈ ಯಜಮಾನರು ಅನ್ನೋ ಮಾತನ್ನ ಯೂಸ್ ಮಾಡ್ತಾರೆ. ಸುಳ್ಳುಗಾರ ಅಂತ ಹೇಳ್ತಾರೆ ರಾಮನಗರದಲ್ಲಿ. ನೀವು ಯಜಮಾನರು ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದ್ದೀರಿ ನಾಗರಾಜ್? ಯಜಮಾನರು ಅಂತ ಪದನೂ ಹೇಳ್ತಾರೆ. ಹಾಗಾಗಿ ನಾವು ದೇವೇಗೌಡರಿಗೆ ನಾನು ಈ ಸಭೆಯಲ್ಲಿ ಕೂಡ ಅತ್ಯಂತ ಗೌರವದಿಂದ ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ಆದರೆ ನೀವು ನಡ್ಕೊಂಡಂತಹ ನಿಮ್ಮ ಐಡಿಯಾಲಜಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಇವತ್ತು ಅಧಿಕಾರದ ದಾಹಕ್ಕೋಸ್ಕರ ಕೇವಲ 3 ಸೀಟುಗಳು ತಗೊಳ್ತಕ್ಕಂಥ, ನಾವು 7 ಸೀಟು ಕೊಟ್ಟಾಗಲೂ ಕೂಡ ನಮ್ಮ ಮೇಲೆ ಏನೆಲ್ಲ ಮಾತಾಡಿದ್ರಿ, ಈ 3 ಸೀಟ್ ತಗೊಂಡು ನಿಮ್ಮ ಮನೆಗೆ ಹಂಚಿಕೊಂಡಿರ್ತಕ್ಕಂತಹ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದಂಥ ನರೇಂದ್ರ ಮೋದಿ ಅವರಿಗೆ ನಿಮ್ಮದೇ ಉತ್ತರ ಸಿಗ್ತದಲ್ಲ ಅಂತ ವಿಚಾರದಲ್ಲಿ ಹೇಳ್ತೀನಿ. ಅದು ನೀವು ಸೆಕ್ಯುಲರ್ ತತ್ವಗಳಿದ್ದವರು ನೀವು ಹೋಗಿ ಇವತ್ತು ಕಮ್ಯುನಲ್ ಜೊತೆ ಪಾರ್ಟಿ ಜೊತೆ ಸೇರ್ಕೊಂಡ್ರಲ್ಲ, ನೀವು ಸೇರ್ಕೊಂಡು ಎಲ್ಲ ನನಗೆ ಹೆಂಗ್ ಕೇಳಿಸುತ್ತೆ ಗೊತ್ತಾ? ನೀವು ಮುಸ್ಲಿಂ ಲೀಗ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ನೀವು ಜಾತ್ಯತೀತತೆಯ ಬಗ್ಗೆ ಮಾತನಾಡುದು, ಶಿವಸೇನೆ ಜೊತೆಗೆ ಮೈತ್ರಿ ಮಾಡಿಕೊಂಡು ಜಾತ್ಯತೀತತೆ ಬಗ್ಗೆ ಏನ್ ಜನ ನೋಡಲ್ವಾ? ಎಸ್, ಈಗ ಇದೇ ವಿಚಾರಕ್ಕೆ ಸಂಬಂಧಿಸಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೇವೇಗೌಡರು ನನ್ನ ಗರ್ವಭಂಗ ಮಾಡುವುದಾಗಿ ಶಪಥ ಮಾಡಿದ್ದಾರೆ. ನನ್ನದು ಗರ್ವವೂ ಅಲ್ಲ, ಅಹಂಕಾರವೂ ಅಲ್ಲ, ನನ್ನದು ಸ್ವಾಭಿಮಾನ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಕನ್ನಡಿಗರ ರಕ್ತದ ಕಣ ಕಣದಲ್ಲಿನ ಸ್ವಾಭಿಮಾನ ನನ್ನದು ಅಂತ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ನಾನು ಯಾರ ಜೊತೆಯೂ ಕೂಡ ರಾಜಿ ಮಾಡಿಕೊಳ್ಳಲ್ಲ. ರಾಜ್ಯದ ಹಿತಾಸಕ್ತಿಯ ವಿರೋಧಿಗಳ ಜೊತೆ ನಿಮ್ಮ ಹೊಂದಾಣಿಕೆ ಇದೆ. ಮೋದಿಯವರ ಹೆಸರಲ್ಲಿ ಚುನಾವಣೆ ನಡೆಸ್ತೀನಿ ಅಂತ ಹೇಳಿದ್ದೀರಿ ಅಂತೆಲ್ಲ ನಿನ್ನೆಯ ದೇವೇಗೌಡರ ಗರ್ವಭಂಗದ ಮಾತಿಗೆ ಇವತ್ತು ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಸ್ ನಾಗರಾಜ್ ಯಾದವ್, ಫಸ್ಟ್ ನ್ಯೂಸಲ್ಲಿ ಮಾತಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 28 ಸೀಟು ವಿಚಾರ, ದೇವೇಗೌಡರ ವಿಚಾರ, ಕನ್ನಡಿಗರ ವಿಚಾರ, ಕನ್ನಡಿಗರ ಸ್ವಾಭಿಮಾನದ ವಿಚಾರ, ಕರ್ನಾಟಕದ ಮುಖ್ಯಮಂತ್ರಿ ವಿಚಾರ ಮಾತಾಡ್ತೀನಿ. ಇನ್ನೊಂದು ದಿವಸ ನ್ಯಾಷನಲ್ ಪಾಲಿಟಿಕ್ಸ್ ಮಾಡೋ ಸಂದರ್ಭದಲ್ಲಿ ನಾನು ಮಹಾರಾಷ್ಟ್ರದ ಬಗ್ಗೆ ಮಾತಾಡಿದಾಗ, ಅಲಯನ್ಸ್ ಬಗ್ಗೆ ಮಾತಾಡಿದಾಗ ಆ ನೈತಿಕತೆ ನೀವು ಜಾತ್ಯತೀತತೆವಾದ ಅಂತಂದ್ರೆ ಅದು ಕರ್ನಾಟಕದ ಜಾತ್ಯತೀತತೆ, ಕೇರಳದ್ದು ಬೇರೆ, ಮಹಾರಾಷ್ಟ್ರದ ಬೇರೆ. ವೇಸ್ಟ್ ಮಾಡಬೇಡಿ. ಇರ್ತಕ್ಕಂಥ ಜಾತ್ಯತೀತತೆ ನಾಗರಾಜ್ ಯಾದವ್ ಅವರು ನೀವು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋದ್ರೆ ನಾನು ಮಾತಾಡಲೇಬೇಕು. ಒಂದು ನಿಮಿಷ ನಾನು ಇಂಟರ್ವ್ಯೂ ಆಗೇ ಆಗ್ತೀನಿ. ನೀವು ಆದ್ರೆ ನಾವು ಕೂಡ ಆಗ್ಲಿಕ್ಕೆ ಗೊತ್ತಿದೆ ನನಗೆ. ನಾನು ಹೇಳ್ತಾ ಇರ್ತಕ್ಕಂಥ ದೇವೇಗೌಡರು ಅಂತಕ್ಕಂಥವ್ರು ಸೆಕ್ಯುಲರ್ ತತ್ವ ಇರ್ತಕ್ಕಂಥ ಒಂದು ಸೆಕ್ಯುಲರ್ ಪಾರ್ಟಿ ಅಂದ್ಕೊಂಡು ನಾವು ಬಹಳಷ್ಟು ಅವ್ರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದು ನಿಜ. ಆದರೆ ಇವತ್ತು ಅವ್ರು ಕಾಂಪ್ರಮೈಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಅವರೇ ಹೇಳಿದಂತ ಹೇಳಿಕೆಗಳು. ನನ್ನ ಜೀವಮಾನದಲ್ಲಿ ಯಾವತ್ತಾದ್ರು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಅಂತ ನಾನು ಈ ದೇಶದಲ್ಲಿ ಇರಲ್ಲ. ನಾನು ಅದೇ ಕೇಳ್ತಾ ಇರೋದು, ನಿಮ್ಮ ಜೊತೆ ಟೈ ಅಪ್ ಆದ್ರೆ ಮಾತ್ರ ಅದು ಜಾತ್ಯತೀತತೆ, ಬಿಜೆಪಿ ಜೊತೆ ಆದ್ರೆ ಅಲ್ಲ ಅಂತಂದ್ರೆ ಅರ್ಥನೇ ಇಲ್ಲದ ವಾದ. ಇದು ಅರ್ಥನೇ ಇಲ್ಲದ ವಾದ. ಸುರಭಿ ಅವರೇ ಏನ್ ಹೇಳ್ತೀರಿ ಗರ್ವಭಂಗದ ವಿಚಾರ? ನಾನು ಮುಗಿಸಿದ ನಂತರ ಹೋಗಿ ನಾನು ಹೇಳ್ತಾ ಇರ್ತಕ್ಕಂಥ ಏನಂತಂದರೆ, ನಾವು ದೇವೇಗೌಡರ ಜೊತೆಲಿ ಅವರ ಐಡಿಯಾಲಜಿ ವಿಚಾರದಲ್ಲಿ ನಾನು ಹೇಳಿದ ವಿಚಾರಗಳು ನಿಜ. ಆದರೆ ಅದು ಮಿಸ್ಫೈರ್ ಆಗಿದ್ದು ನಿಜ. ನಮಗೆ ಅವ್ರ ಜೊತೆಲಿ ಹೋಗಿದ್ದು ಆಗಿದ್ದಂತಹ ಸಮಸ್ಯೆಗಳು ನನಗೆ ಗೊತ್ತಿದೆ. ಆದರೆ ಈ ಬಂದಿರತಕ್ಕಂಥ ವಿಚಾರ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು ನೀವು ಅವರ ಅಹಂಕಾರಿ ಅಂತ ಹೇಳ್ತಕ್ಕಂಥದ್ದು, ಗರ್ವಭಂಗ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು, ನಿಮ್ಮಂತವರು ದೊಡ್ಡ ಸ್ಥಾನದಲ್ಲಿ ಮಾತುಗಳು ಸರಿ, ಹೋಮ್ ಮಿನಿಸ್ಟರ್ ಗೂಂಡ ಅಂತ ಕರಿಬಹುದು. ತಪ್ಪಿರ್ಬೋದು, ತಪ್ಪು. ಮಾಜಿ ಮುಖ್ಯಮಂತ್ರಿಗಳನ್ನ ಮಾತನಾಡೋ ಸಂದರ್ಭದಲ್ಲಿ ಅವರ ಹಾರ್ಟ್ ಆಪರೇಷನ್ ನಿಜಾನ ಅಂತ ನಿಮ್ಮ MLA ಕೇಳಬಹುದು. ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದ್ರೆ ತಪ್ಪು. ಯತೀಂದ್ರ ಮಾತಾಡಿ ಸರಿ ಅಂತ ಹೇಳಿದ್ ನಾನು. ನೀವು ಗಾಜಿನ ಮನೆಯಲ್ಲಿ ನಿಂತು ಕಲ್ಲಿಸಿ ಮಾಜಿ ಪ್ರಧಾನಿಗಳಾಗಿ ಮುಖ್ಯಮಂತ್ರಿನ ಮಾತಾಡ್ತಾರೆ. ಕುರ್ಚಿಗೋಸ್ಕರ, ಕುಟುಂಬಕ್ಕೋಸ್ಕರ, ಈ ಗರ್ವಭಂಗದ ವಿಚಾರಕ್ಕೆ ಈಗ ಸಿದ್ದರಾಮಯ್ಯ ಅವರು ಸಮರ್ಥನೆ ಕೊಟ್ಟಿದ್ದನ್ನು ನೋಡಿದ್ರಿ ನೀವು. ಸ್ವಾಭಿಮಾನಕ್ಕೆ ನೀವು ಗರ್ವ ಅಂತ ಹೆಂಗೆ ಹೇಳೋದಕ್ಕೆ ಸಾಧ್ಯ ಅನ್ನೋದು ಅವ್ರ ಪ್ರಶ್ನೆ. ಅಲ್ಲ, ಇರ್ಲಿ, ಸ್ವಾಭಿಮಾನ ಇರೋದು ಒಳ್ಳೇದು. ಆದರೆ ಹಾಗೇನೆ ದೇವೇಗೌಡರು ಸುಳ್ಳು ಹೇಳ್ತಾ ಇದ್ದಾರೆ, ಪ್ರಧಾನಮಂತ್ರಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ಈ ಒಂದು ಕಾಂಟ್ರವರ್ಸಿನ ಕೆದಕಿದ್ದು ಸಿದ್ದರಾಮಯ್ಯನವರು. ಅವರು ಮಾತಾಡುವಂತಹ ಭಾಷೆ ಇರ್ಬೋದು, ಏಕವಚನದಲ್ಲಿ ಬೈದಿರುವಂತಹದ್ದು ಬಹಳಷ್ಟು ಇನ್ಸ್ಟೆನ್ಸಸ್ ಇದೆ. ರಾಷ್ಟ್ರಪತಿ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಕ್ತಾರರ ಆರ್ಗ್ಯುಮೆಂಟ್ ಏನಿದೆ ಅಂದರೆ, ಇಲ್ಲಿ ಯಾರಾದರೂ ಮುಖ್ಯಮಂತ್ರಿಗೆ ಏನಾದ್ರು ಹೇಳಿದ್ರೆ ಅದು ಕನ್ನಡಿಗರದ ಒಂದು
ಸ್ವಾಭಿಮಾನಿಕ ಪ್ರಶ್ನೆ ಅಂತ ಆಗುತ್ತೆ ಅಂತ. ಇನ್ನು ನೀವು ರಾಷ್ಟ್ರಪತಿ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ಅದು ಇರೋದಂತ ಎಲೆಕ್ಟೆಡ್ ಪೊಸಿಷನ್ ಅಲ್ಲ. ಅಲ್ಲಿ ಏಕವಚನದಲ್ಲಿ ಒಂದು ಮಹಿಳೆ ಹೌದಾ, ST ಬ್ಯಾಕ್ಗ್ರೌಂಡಿಂದ ಬಂದಿರುವಂಥ ಮಹಿಳೆಗೆ ಬೈದಾಗ ಅದು ಯಾವ ಥರ ಇದಾಗುತ್ತೆ? ಆಮೇಲೆ ಇನ್ನೊಂದು ನನ್ನ ಪ್ರಶ್ನೆ, ದೇವೇಗೌಡರು ನಿನ್ನೆ ಮಾತಾಡಬೇಕಾದಾಗ ಯಾವಾಗಲೂ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅಂತಲೇ ಹೇಳಿದ್ದು. ಅವರು ಗರ್ವಭಂಗ ಅದು ಒಂದೇ ಪದ ಉಪಯೋಗಿಸಿದ್ದು. ಗರ್ವಭಂಗ ಅನ್ನೋದು ತಪ್ಪು, ಅದೇನು ಕೆಟ್ಟ ಪದನ? ನನಗೇನು ಅನ್ಸಲ್ಲ ಅದು ಕೆಟ್ಟ ಪದ ಅಂತ. ಅಲ್ಲ, ಗರ್ವ ಇದ್ದಾಗ ಮಾತ್ರ ಗರ್ವಭಂಗ ಮಾಡೋದಕ್ಕೆ ಸಾಧ್ಯ. ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರು ಇರೋದು, ಅವ್ರಿಗೆ ಅಹಂಕಾರ ಇದ್ರೆ ತಾನೇ ಅಹಂಕಾರವನ್ನ ಅಥವಾ ಗರ್ವಭಂಗ ಮಾಡೋದಕ್ಕೆ ಸಾಧ್ಯ. ಅಹಂಕಾರ ಎಲ್ಲಿದೆ ಅಂತ ಪ್ರಶ್ನೆ, ನಮ್ಮ ಸ್ವಾಭಿಮಾನ ಅದು ಅಂತ. ಆದ್ರೆ ನೀವು ಅಹಂಕಾರ ಭಂಗ ಅಂತಲೂ ಹೇಳಬಹುದು. ಆ ಗರ್ವ ಅನ್ನೋದು ಸಮ್ಟೈಮ್ಸ್ ಅದು ಪ್ರೈಡ್ ಅನ್ನೋದು ಪಾಸಿಟಿವ್ ಕಾನಿಟೇಷನು ಆಗುತ್ತೆ. ಆದರೆ ಅದ್ರ ಪದ ಆಗಿರೋದು ಯಾವುದು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇರೋದು ಮೊದಲನೇದು. ಎರಡನೇದು, ಈ ಒಂದು ಅಕ್ಯುಸೇಷನ್ ಏನು ಜಾತ್ಯತೀತ ಜನತಾದಳ ಬಂದು BJP ಒಂದು ಸೇರಿದೆ ಅಂತ ನೋಡಿ. 70 ಇಯರ್ಸಿಂದ ನಮಗೆ ಈ ಸೆಕ್ಯುಲರ್ ಏನು ಅಂತ ನಮ್ಮ ತಲೆ ಒಳಗಡೆ ಹಾಕಿದ್ದಾರೆ ಸ್ಕೂಲ್ ಟೆಕ್ಸ್ಟ್ ಬುಕ್ಕಿಂದ. ಅದನ್ನು ಬಂದು ನಾವು ನಮ್ಮ ಸಿದ್ಧಾಂತದಿಂದ ಅಂಡು ಮಾಡಿದ್ದೀವಿ. ಯಾವ ಪಕ್ಷ, ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಇವೆರಡು ನ್ಯಾಚುರಲ್ ಆಲೈಸ್. ಯಾಕೆ ಅಂದರೆ ಇವೆರಡೂ ಹುಟ್ಟಿದ್ದಂಥದ್ದು ಕಾಂಗ್ರೆಸ್ ವಿರುದ್ಧವಾಗಿ. ಹಾಗಾಗಿ ಈ ಸೆಕ್ಯುಲರ್ ಆಕ್ಯುಸೇಷನ್ ಇದೆಯಲ್ಲ, ನಮ್ಮ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನಿದೆ ಅದು ಭಾರತೀಯ ಸೆಕ್ಯುಲರಿಸಮ್, ಯುರೋಪಿಯನ್ ಸೆಕ್ಯುಲರಿಸಮ್ ಅಲ್ಲ. ಅದನ್ನ ನಾವು ತಗೊಂಡಿಲ್ಲ. ಸಬ್ಕಾ ವಿಕಾಸ್ ಅಲ್ಲಿ PDPನೂ ಸೇರ್ಕೊಳ್ತು ಒಂದು ಹಂತದಲ್ಲಿ. ಹೌದು, ಅಲ್ಲ, ನೆಸೆಸಿಟಿ ಆಗಿತ್ತು, ನೆಸೆಸಿಟಿ ಆಯ್ತು. ಅದಾದ ನಂತರ ಏನೇನಾಯ್ತು ನೀವು ನೋಡಿದ್ರಿ. ಇವತ್ತು PDP ನಮ್ಮನ್ನು ಹೇಗೆ ಬೈತಾ ಇದೆ, ಏನಾಗ್ತಾ ಇದೆ. ನೀವು ಅಲ್ಲಿ 370 ತೆಗಿಬೇಕಾಗದಂಥ ನ್ಯಾಷನಲ್ ಸೆಕ್ಯೂರಿಟಿ ವಿಷಯವಾಗಿ ನೋಡಿ, ನಾವು ಒಂದು ರಾಜಕೀಯ ಪಕ್ಷ, ಹಾಗಾಗಿ ಈ ಒಂದು ಕೋಲಿಷನ್ ಬಿಲ್ಡಿಂಗು ಇದು ನೆಸೆಸರಿ ಆಸ್ಪೆಕ್ಟ್ ಆಫ್ ಪಾಲಿಟಿಕ್ಸ್. ಹಾಗಂತ ಯಾವ ಪಕ್ಷ ಇಲ್ಲಿರೋಂಥ ಈ ಚುನಾವಣೆಯಲ್ಲಿ ಇರುವಂತಹ ಪ್ರಶ್ನೆಗಳು ಎರಡು. ಒಂದು, ಈ ಇಂಡಿ ಅಲಯನ್ಸ್ ಏನಂತ ಆಗ್ತಾ ಇದೆಯೋ, ಮೊದಲನೇದಾಗಿ ಅವರ ಒಂದು ಕನ್ಸೆನ್ಸಸ್ ಬರಬೇಕು, ಅವ್ರದ್ದು ಕಾಮನ್ ಮಿನಿಮಮ್ ಪ್ಲಾನ್ ಏನು, ಅವ್ರದ್ದು ಅಜೆಂಡಾ ಏನು ಅಂತ. ಎರಡನೇದು, ನೀವು ನೋಡ್ತಾ ಇರ್ಬೋದು ಬಹುಶಃ ಬಹಳ ವೈರಲ್ ಆಗ್ತಿರೋವಂಥ ಒಂದು ಆ್ಯಡು, ಇದು ಒಂದು ರಾಷ್ಟ್ರೀಯ ಚುನಾವಣೆ. ಈ ರಾಷ್ಟ್ರೀಯ ಚುನಾವಣೆಯಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದನ್ನ ನಿಶ್ಚಯ ಮಾಡಬೇಕು. ಯಾರು ಸ್ವತಃ ತಮ್ಮ ಪಕ್ಷದವರು ಇರಬಹುದು, ಅಥವಾ ಲೋಕಸಭೆಯಲ್ಲಿ ಯಾವಾಗ ಗುಲಾಂ ನಬಿ ಆಜಾದ್ ಫಾರ್ ಎಕ್ಸಾಂಪಲ್ ರಿಟೈರ್ ಆದ್ರು, ಅವರನ್ನೂ ಒಂದು ಗರ್ವದಿಂದ ಮಾತಾಡಿಸಿದ್ದಂತಹ ಪ್ರಧಾನಮಂತ್ರಿ ಮೋದಿ ಅವರ ಸಿದ್ಧಾಂತ ಮತ್ತು ಅವರ ಚಟುವಟಿಕೆಗಳು ಮತ್ತು ಅವರ ಒಂದು ಐಡಿಯಾಲಜಿಕಲ್ ಬೆಂಟ್ ಆಫ್ ಮೈಂಡು ಮತ್ತು ಅವ್ರು ಕೊಡುವಂತಹ ಒಂದು ರೆಸ್ಪೆಕ್ಟು, ಅಥವಾ ಎಲ್ಲರನ್ನೂ ಸುಮ್ಮನೆ ಸುಳ್ಳು ನೀವು ಹೇಳ್ತೀರಾ, ಸುಳ್ಳು ಅವ್ರು ಹೇಳ್ತೀರಾ, ಸುಳ್ಳು ಇಂಥವರು ಏಕವಚನದಲ್ಲಿ ಬೈಯೋರು ಇಂಥವ್ರನ್ನ. ಆಮೇಲೆ ಶಿವರಾಜ್ ತಂಗಡಿಗೆ ಅವ್ರು ಹೇಳಿದಂತಹ ಮಾತು, ಈ ಒಂದು ಲಾಸ್ಟ್ 2 ವಾರದಲ್ಲಿ ಕಾಂಗ್ರೆಸ್ಸಿಂದ ಬಂದಿರುವಂತಹ ಏನೇನು ಹೇಳಿಕೆಗಳು, ನಿನ್ನೆ ಶಾಮನೂರು ಶಿವಶಂಕರಪ್ಪನವ್ರು ಯಾರು ಬಹಳ ಒಂದು ದೊಡ್ಡ ಲೀಡರು, ಅವರು ಮಹಿಳೆಯರು ಅಡುಗೆ ಮಾಡೋಕ್ಕೆ ಮಾತ್ರ ಲಾಯಕು ಕ್ಯಾಂಡಿಡೇಟ್ ಪ್ರಕಾರವಾಗಿ ಹೇಳಿರುವಂಥದ್ದು. ಇಂತಹ ಒಂದು ಗೌರವ ಇಲ್ಲದೆ ಇರೋ ಮಾತುಗಳಿದೆಯಲ್ಲ, ಅದು ಒಂದು ಕಾಂಗ್ರೆಸ್ಸಿನ ಪಕ್ಷದಲ್ಲಿ ಬಹಳ ಕಂಡುಕೊಂಡು ಬಂದಿದ್ದೀವಿ. ಮಾತನಾಡೋಣ, ನಾನು ಶಿವಶಂಕರ್ ಸರ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಸರ್, ಮಾತನಾಡಿಸ್ತೀನಿ. ದೇವೇಗೌಡರು ಮಾತನಾಡೋದಕ್ಕಿಂತ ಅವರ ಮೌನದಲ್ಲಿ ಒಂದಿಷ್ಟು ಸಂದೇಶಗಳಿರುತ್ತೆ. ಬಟ್ ನಿನ್ನೆ ಮಾತನಾಡಿದರು. ದೇವೇಗೌಡರು ಗೌರವಭಂಗದ ಬಗ್ಗೆ ಮಾತನಾಡೋದಕ್ಕೆ ಏನು ಕಾರಣ ಅನ್ನೋದು ರಾಜಕೀಯವಾಗಿ ನಾವು ಕೆದಕ್ತಾ ಹೋದರೆ ಒಂದಿಷ್ಟು ವಿಚಾರಗಳು ಸಿಗ್ತಾ ಹೋಗುತ್ತೆ. ಅದು ಏನು ಅನ್ನೋದನ್ನು ನೋಡೋಣ. ನಂತರ ನಾನು ಶಿವಶಂಕರ್ ಅವರನ್ನು ಅದಕ್ಕೆ ಸಂಬಂಧಿಸಿದಂತೆ ಮಾತನಾಡಬೇಕು. ಆ ಡೀಟೇಲ್ ನೋಡೋಣ. ಏನು, ಯಾಕೆ ದೇವೇಗೌಡರು ಮಾತನಾಡಿದರು, ಈ ಗರ್ವಭಂಗದ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಏನು ಕಾರಣ ಆಯಿತು, ಆ ರಾಜಕೀಯ ಲೆಕ್ಕಾಚಾರಗಳೇನು, ಡೀಟೇಲ್ ಬರ್ತಾ ಇದೆ. ಏನು ರಾಜಕೀಯ ಲೆಕ್ಕಾಚಾರ? ಎಸ್, JDS ಪಾಲಿಗೆ ಈ ಎಲೆಕ್ಷನ್ ಏನಿದೆ ಇದು ಒಂದು ರೀತಿ ಅಸ್ತಿತ್ವದ ಯುದ್ಧ. ಅವರಿಗೆ ಈ ಎಲೆಕ್ಷನ್ನಲ್ಲಿ ಸ್ಕೋರ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಎಲೆಕ್ಷನ್ನಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲೇಬೇಕಾದಂಥ, ಅಥವಾ ಸಿಕ್ಕಿರುವಂಥ 3 ಗೆಲ್ಲೋದರ ಜೊತೆಗೆ BJPಯ ಜೊತೆಗಿನ ಮೈತ್ರಿಯ ಕಾರಣಕ್ಕಾಗಿ BJPಯನ್ನು ಗೆಲ್ಲಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸೊ ಇದಕ್ಕೆ ಕಾರಣ ಇದೆ. ಒಂದಿಷ್ಟು ಅಂಕಿಅಂಶಗಳನ್ನು ನೋಡೋಣ. ಕಳೆದ ಬಾರಿ ತನ್ನ ಗಟ್ಟಿ ನೆಲ ಅಥವಾ JDSನ ಗಟ್ಟಿ ನೆಲ, ಅಲ್ಲೇ JDSನ ಬುಡ ಅಲುಗಾಡಿತು. ಎಲ್ಲಿವರೆಗೆ ಅಂತಂದರೆ 5% ಮತ ಕಳ್ಕೊಂಡಿತ್ತು ಜಾತ್ಯತೀತ ಜನತಾದಳ. ಆ 5% ಮತ 4.78% ಕೈಗೆ ಪ್ಲಸ್ ಆಗಿತ್ತು. ಅದು JDSನ ವೋಟು ಕಾಂಗ್ರೆಸ್ಸಿಗೆ ಹೋಗಿರೋದು. ಈಗ ಆ 5% ವೋಟನ್ನು ವಾಪಸ್ ಪಡ್ಕೊಳ್ಬೇಕು, ಅಥವಾ ಆ 5% ಗೇಮ್ ಚೇಂಜರು. ಕಾರಣ, ಆ 5% ವೋಟು ಕಾಂಗ್ರೆಸ್ಸಿಗೆ ಹೋಗಿರೋ ಕಾರಣಕ್ಕಾಗಿ ಕಾಂಗ್ರೆಸ್ 38% 43% ಹೋಯಿತು. ಸೊ ಅದು ಬಂದಿರೋದು ಈ ಹಳೆ ಮೈಸೂರು ಭಾಗ ಅಥವಾ ದಕ್ಷಿಣ ಕರ್ನಾಟಕ ಭಾಗದಲ್ಲಿ.
ಸೊ ಈ ಬಾರಿ ಬಿಜೆಪಿಯ ಜೊತೆ ಸೇರಿ ತಾನು ಕಳ್ಕೊಂಡಿರುವಂತ ವೋಟ್ ಶೇರ್ ಏನಿದೆ ಅದನ್ನ ಗಳಿಸಬೇಕಾದಂತ ಅನಿವಾರ್ಯತೆ ಇದೆ. ಸೊ ಅದಕ್ಕಾಗಿ ಟಾರ್ಗೆಟ್ ಮತ್ತು ಟಾರ್ಗೆಟ್ ಪರ್ಸನ್ ಯಾರು ಅದನ್ನ ದೇವೇಗೌಡರು ಫಿಕ್ಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಬಿಜೆಪಿಯ ಜೊತೆ ಸೇರಿ ಈ ಟಾರ್ಗೆಟ್ ರೀಚ್ ಆಗಬೇಕು ಅಥವಾ ಅಚೀವ್ ಆಗಬೇಕು ಅಂತಾದ್ರೆ ನಮ್ಮ ಕಾರ್ಯತಂತ್ರ ಸಿದ್ದರಾಮಯ್ಯ ಸುತ್ತಮುತ್ತ ಇರಬೇಕಾಗತ್ತೆ ಅನ್ನೋದು ಕ್ಲಿಯರ್ ಆದಂತ ಮೆಸೇಜು. ಎಸ್, ನಾನು ಶಿವಶಂಕರ್ ಅವರನ್ನ ಮಾತನಾಡಿಸ್ತೀನಿ. ಸರ್, ಬಹುಶಃ ಗರ್ವಭಂಗದ ಮಾತುಗಳನ್ನ ನೋಡಿದ್ರಿ, ಏನ್ ಅನ್ಸತ್ತೆ? ಇದು ಮಾತಿನ ವೇಗದಲ್ಲಿ ಬಂದಿರೋದಾ ಅಥವಾ ಉದ್ದೇಶಪೂರ್ವಕ ಸಂದೇಶನ ಇದು ಅಂತ? ರಕ್ಷಿತ್, ಇದು ಪ್ರತಿ ಚುನಾವಣೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡಬಹುದಾದಂತ ಸನ್ನಿವೇಶ ಇದು. ಯಾವಾಗ ಎಲೆಕ್ಷನ್ ಬರುತ್ತೋ ಅವಾಗೆಲ್ಲ ಈ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ಅವರ ಒಂದು ಡ್ಯೂಯಲ್ ಫೈಟ್ ಅನ್ನ ನಾವು ನೋಡ್ತೀವಿ. ಒಂದ್ ರೀತಿ ಅವರಿಬ್ಬರದು ದ್ವಂದ್ವ ಯುದ್ಧವಾಗಿ ಪರಿಣಮಿಸುತ್ತೆ ಇಲ್ಲಿ, ಅಂದ್ರೆ ಚುನಾವಣೆ ಕಣ. ಯಾಕೆ ಅಂತಂದ್ರೆ ಇಲ್ಲಿ ಇವರಿಬ್ಬರದು ಲವ್ ಅಂಡ್ ಹೇಟ್ ರಿಲೇಶನ್ಶಿಪ್ ಇದೆ. ಈಗ ಒಂದು ಕಾಲದಲ್ಲಿ ಇವರು ಕ್ಲೋಸ್ ಏಡ್ಸ್, ಅಂದ್ರೆ ಇವರಿಬ್ಬರು ಜೊತೆ ಸೇರಿ JDS ಅನ್ನ ಕಟ್ಟಿ ಬೆಳೆಸಿದ್ದನ್ನ ನಾವು ನೋಡಿದ್ದೀವಿ. 1999ರ ಚುನಾವಣೆಯಲ್ಲಿ ಇವರಿಬ್ಬರು ಜೊತೆ ಸೇರಿದ್ರಿಂದಾನೆ JDS 58 ಸೀಟ್ಸ್ ಅನ್ನ ಗೆದ್ದು ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗಿತ್ತು. ಆಮೇಲೆ ಬೇರೆ ಬೇರೆ ಆದ್ರು, ಇವರು ಅಹಿಂದ ಚಳವಳಿಗೆ ಹೋಗಿದ್ದಕ್ಕೋಸ್ಕರ ದೇವೇಗೌಡರು ಅವ್ರನ್ನ ಕಿತ್ತಾಕಿದ್ರು, ಇವರು ಕಾಂಗ್ರೆಸ್ ಬಂದ್ರು, ಇದೆಲ್ಲ ಇತಿಹಾಸ. ಈಗಿರುವಾಗ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಈ ತರದ ಇವರಿಬ್ಬರ ವಾಕ್ಸಮರಕ್ಕೆ ನಾವು ಸಾಕ್ಷಿ ಆಗ್ಬೇಕಾಗುತ್ತೆ. ಲಾಸ್ಟ್ ಟೈಮ್ 2018ರ ಎಲೆಕ್ಷನ್ ಅಲ್ಲಿ ಇದೇ ತರದ್ದು ನಾವು ನೋಡಿದ್ವಿ. ಸಿದ್ದರಾಮಯ್ಯ ಅವರು ದೇವೇಗೌಡರನ್ನ ಏಕವಚನದಲ್ಲಿ ಮಾತಾಡಿದ್ರು. ಕುಮಾರಸ್ವಾಮಿ ಅವರು ನಿಮ್ಮ ಅಪ್ಪರಾಣೆ ನೀವು CM ಆಗೋದಿಲ್ಲ ಅಂತ ಹೇಳಿ ಅಲ್ಲೇನಾಗೋಯ್ತು, ಅದು ಕೂಡ ಒಂದು ಏನು ಕಾಂಗ್ರೆಸ್ನ ಸೋಲಿಗೆ ಅದು ಒಂದು ಕಾರಣ ಆಯ್ತು ಅಂತ. ಯಾಕೆ ಇದು ಆಗತ್ತೆ ಅಂದ್ರೆ ಇಲ್ಲಿ ದೇವೇಗೌಡರು ಒಂದು ಒಕ್ಕಲಿಗ ಸಮುದಾಯದ ಒಂದು ಪ್ರಬಲವಾದ ಸಮುದಾಯದ ನಾಯಕ. ಅಲ್ಲಿ ಒಂದು ಸೆಂಟಿಮೆಂಟ್ ಇರುತ್ತೆ. ಇವಾಗ ನೀವು ದೇವೇಗೌಡರನ್ನ ಬೈದ್ರೆ ಒಕ್ಕಲಿಗರು ಸಹಿಸ್ಕೊಳ್ಳೋದಿಲ್ಲ. ಅದೇ ರೀತಿ ದೇವೇಗೌಡರು ಅಷ್ಟೇನೆ ಈ ಇವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಅಟ್ಯಾಕ್ ಮಾಡಿದ್ರೆ ಕುರುಬ ಸಮುದಾಯನೂ ಕೂಡ 3rd ಲಾರ್ಜೆಸ್ಟ್ ಏನು ಕಮ್ಯುನಿಟಿ ಅದು. ಅಲ್ಲಿ ಈಗ ಮಂಡ್ಯದಲ್ಲಿ ಫಾರ್ ಎಕ್ಸಾಂಪಲ್ KR ಪೇಟೆ, KR ನಗರ, ಇಲ್ಲೆಲ್ಲ ತುಂಬಾ ಒಕ್ಕಲಿಗರ ಏನು ಪ್ರಾಬಲ್ಯ ಹೆಚ್ಚಾಗಿದೆ. ಅವರು ಕೂಡ ಅಷ್ಟೇನೆ. ಈಗ ಯಾವಾಗ ಸಿದ್ದರಾಮಯ್ಯನ ಬೈದಿದಾರೋ ಅವಾಗೆಲ್ಲ ಕುರುಬರು ಓಟು ಅವರಿಗೆ ಉಲ್ಟಾ ಹೊಡೆದು, ಆಮೇಲೆ OBC ಓಟುಗಳು ಅವರಿಗೆ ತೊಂದರೆ ಆಗಿ ಸೋಲನ್ನು ಅನುಭವಿಸಿರುವಂತ ಸಂದರ್ಭಗಳನ್ನ ಅವರು ಕೂಡ ನೋಡಿದ್ದಾರೆ. ಸೊ ಹೀಗಾಗಿ ಇಬ್ಬರಿಗೂ ಅದು ಸೆನ್ಸಿಟಿವ್ ವಿಚಾರ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವ್ರ ವಿಚಾರ ಬಂದಾಗ ಸಿದ್ದರಾಮಯ್ಯ ಅವರು ಖಂಡಿತ ಅವ್ರ ಕಲ್ಚರ್ ಅನ್ನ ಚೇಂಜ್ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಅವರ ಪಬ್ಲಿಕ್ ಸ್ಪೀಕಿಂಗು ಅಷ್ಟು ಸರಿ ಇಲ್ಲ, ಅದು ಅಬ್ಜೆಕ್ಷನಬಲ್. ಯಾಕೆಂದ್ರೆ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ವಾಗ್ಮಿ, ಅದೆಲ್ಲ ಸರಿ. ಆದ್ರೆ ಅವರು ಸಾರ್ವಜನಿಕ ಸಭೆಗಳಲ್ಲಿ ಒಂದ್ ರೀತಿನಲ್ಲಿ ಮನರಂಜನೆ ಕೊಡ್ತಾರೆ, ಜನ ಇಷ್ಟಪಡ್ತಾರೆ, ಸರಿ. ಆದ್ರೆ he has no business to call names. ಆಮೇಲೆ ಏನಂತಂದ್ರೆ ಜನಗಳನ್ನ ಏಕವಚನದಲ್ಲಿ ಮಾತಾಡೋದು ಅವರ ಅಭ್ಯಾಸವನ್ನ ಫಸ್ಟ್ ಬಿಡ್ಬೇಕು. ಯಾಕೆ ಅಂತಂದ್ರೆ ಇವರು ಮುಖ್ಯಮಂತ್ರಿ ಹೇಳಿ ಕೇಳಿ ಇವರ ಸಂಸ್ಕೃತಿನ ಹಿರಿಯ ಕನಚಾಳಿ ಮನೆ ಮಂದಿಗೆಲ್ಲ ಅಂತ ಎಲ್ಲರೂ ಈಗ DK ಶಿವಕುಮಾರ್ ಕೂಡ ಅದೇ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಕೇಳಿದ್ರೆ ಹೇಳ್ತಾರೆ ನಾವು ಗ್ರಾಮ್ಯ, ನಾವು ಹಳ್ಳಿಗಾಡಿನ ಜನ, ನಾವಂಗೆ ಹಳ್ಳಿಯವರಿಗೆ ಅತ್ಯಂತ ಸಂಸ್ಕೃತಿ ತುಂಬಾ ಇದೆ. ಆ ಜನಗಳಿಗೆ ಯಾರಿಗೆ ಗೌರವ ಕೊಡ್ಬೇಕು, ಆದ್ರೆ ಹಳ್ಳಿ ಜನ ತುಂಬಾ ಸಂಸ್ಕಾರವಂತರು. ಹಳ್ಳಿಯವರ ಮೇಲೆ ಇವರು ಆರೋಪ ಹೊರಿಸಿ ಇವರು ಏಕವಚನದಲ್ಲಿ ಮಾತಾಡೋದು ಸರಿಯಲ್ಲ. ಅದರಲ್ಲೂ ಕೂಡ ದೇವೇಗೌಡರನ್ನ ಇವತ್ತು ಮೊನ್ನೆ ಏನ್ ಹೇಳಿದ್ರು, ಕಾವೇರಿಯ ಕಣಿವೆ ಅಂದ್ರೆ ಬೇಸಿನ್ ನಲ್ಲಿ ನೀರಾವರಿಗೆ ದೇವೇಗೌಡರ ಸೇವೆ ಶೂನ್ಯ ಅಂತ ಹೇಳ್ತಾರೆ, 0 ಅಂತ ಹೇಳ್ತಾರೆ. ಇವಾಗ ನೀವು ರಾಜಕೀಯವಾಗಿ ಅಟ್ಯಾಕ್ ಮಾಡೋದಕ್ಕೆ ಏನ್ ಬೇಕಾದ್ರೂ ಹೇಳ್ಬಹುದು, ಆದ್ರೆ ಇಂಥ ಮಾತುಗಳೆಲ್ಲ ಸರಿ ಇಲ್ಲ. ಯಾಕೆಂತಂದ್ರೆ ದೇವೇಗೌಡರು ನೀರಾವರಿ ಕ್ಷೇತ್ರಕ್ಕೆ ಸೇವೆ ಅವರು ಸಲ್ಲಿಸಿರೋದು 0 ಅಂತ ಹೇಳೋದಾದ್ರೆ ಅದು ಜನ ಏನು ಮುಟ್ಟಾಡಿರೋದಿಲ್ಲ, ಅದನ್ನ ಒಪ್ಕೊಳಕ್ ಆಗೋದಿಲ್ಲ, ಅದು ಜನ ಒಪ್ಪೋದಿಲ್ಲ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಎಚ್ಚರವಾಗಿರ್ಬೇಕು. ಯಾಕೆಂದ್ರೆ ಇದು ಸಿದ್ದರಾಮಯ್ಯ ಮತ್ತೆ ದೇವೇಗೌಡರು ವೈಯಕ್ತಿಕ ಇದಲ್ಲ. ನೀವು ಈ ತರ ಏನೋ ಮಾಡೋದ್ರಿಂದ ನಿಮ್ ಪಾರ್ಟಿಗೆ ನೀವು ಏನೋ ಡೆಂಟ್ ಮಾಡೋ ಸಾಧ್ಯತೆ ಇರುತ್ತೆ. ಅದನ್ನ ಸಿದ್ದರಾಮಯ್ಯ ಅವರು ನೋಡ್ಕೋಬೇಕು. ಅದೇ ರೀತಿ ದೇವೇಗೌಡರು ಅಷ್ಟೇನೆ. ಅವ್ರಿಗೆ ಒಂದು ಏನಂತಂದ್ರೆ ಅವ್ರಿಗೆ ಅಹಿಂದ ಅಂತ ಒಂದು ಮೈನಾರಿಟೀಸ್ ಮತ್ತು OBC ಅವ್ರದ್ದು ಕೂಡ ಬಹಳಷ್ಟು ಬೆಂಬಲ ಇದೆ. ಅವರಿಗೆ ನಾಯಕರಾಗಿ ಎಮರ್ಜ್ ಆಗಿದ್ದಾರೆ ಸಿದ್ದರಾಮಯ್ಯನವರು. ಈಗ ನೀವು ಗರ್ವಭಂಗ ಅಂದ್ರೆ ಅಹಂಕಾರ ಅಂದ್ರೆ ಅವ್ರ ಗರ್ವ ಇದೆ ಅಂತ ನೀವು ವೈಯಕ್ತಿಕವಾಗಿ ಹೇಳದಂಗ ಆಗಿದೆ ಇದು. ಯಾಕಂತಂದ್ರೆ ಇವರು ಸಿದ್ದರಾಮಯ್ಯನವರು ದೇವೇಗೌಡರಿಗೆ ಏನ್ ಹೇಳ್ತಾರೆ ಗೊತ್ತಾ, ನನ್ ಕಂಡ್ರೆ ಅವ್ರಿಗೆ ಹೊಟ್ಟೆ ಕಿಚ್ಚು, ನನ್ ಬಗ್ಗೆ ಅಸೂಯೆ ಇದೆ, ನಾನ್ CM ಆಗ್ಬಿಟ್ಟೆ ಅನ್ನೋ ಅಸೂಯೆ ಇದೆ, ಅದಕ್ಕೋಸ್ಕರ ಅಂತ. ಆ ಅಸೂಯೆ ಎದ್ದು ಕಾಣಿಸೋ ತರ ಈ ಭಾಷೆ ಇದೇನೋ ಎಕ್ಸ್ಪ್ರೆಸ್ ಆಗುತ್ತೆ. ಗರ್ವಭಂಗ ಮಾಡ್ಬೇಕು ಅಂತ. ದೇವೇಗೌಡರು ಬಹಳ ದೊಡ್ಡ ನಾಯಕರು, ಹಿರಿಯರು. ಅವರು ಕೂಡ
ಶಬ್ದ ಬಳಕೆಯಲ್ಲಿ ಅವರು ಎಚ್ಚರವಾಗಿರ್ಬೇಕು. ಸಿದ್ದರಾಮಯ್ಯ ಅವರಂತೂ ಜಾಸ್ತಿ ಜವಾಬ್ದಾರಿ ಇದೆ. ಅವರು ಏಕವಚನವನ್ನು ಬಿಟ್ಟಿದ್ದ ದಿನ ಈ ದೇಶ, ಈ ರಾಜ್ಯದ ಸಂಸ್ಕೃತಿಗೆ ಒಳ್ಳೆ ಸೇವೆ ಮಾಡ್ದಂಗ ಆಗುತ್ತೆ. ಇಲ್ಲದೆ ಹೋದ್ರೆ ಕುಸಂಸ್ಕೃತಿ, ಕೆಟ್ಟ ಸಂಸ್ಕೃತಿಯನ್ನ ಇಂಟ್ರೊಡ್ಯೂಸ್ ಮಾಡಿದಂತ ಕೀರ್ತಿ ಸಿದ್ದರಾಮಯ್ಯನವರು. ಎಸ್, ನಾನು ನಾಗೇಂದ್ರ ಬಾಬು ಅವರನ್ನ ಒಂದು ವಿಚಾರ ಕೇಳಬೇಕು. ಅಲ್ಲಿ ಅವರು ಸ್ವಾಭಿಮಾನದ ಕಾರ್ಡ್ ಅನ್ನು ಪ್ರಯೋಗಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದನ್ನು ನೋಡಿದ್ರಿ. ನಿಮಗದು ಅಹಂಕಾರ, ದರ್ಪ ಅಥವಾ ಗರ್ವ ಅಂತ ಕಾಣಿಸ್ಬೋದು. ನಂದು ಸ್ವಾಭಿಮಾನ ರೀ, ಕನ್ನಡಿಗರ ಸ್ವಾಭಿಮಾನ ಅದು. ನೀವು ಅದನ್ನು ಗರ್ವ ಅಂತ ಅನ್ಕೊಂಡು ನಿಮ್ಮ ಪ್ರಾಬ್ಲಮ್ ಅದು. ಈಗ ನೀವು ಅದಕ್ಕಿಂತ ಮೊದಲಾಗಿ 2 ಪ್ರಶ್ನೆಗಳು ಕೇಳಿದ್ರಿ. ಮೊದಲನೇ ಪ್ರಶ್ನೆ ನೀವು ಪ್ರಬಲವಾಗಿ ಕೇಳಿದ್ದೀರ, ನಮ್ಮ ಅಸ್ತಿತ್ವದ ಬಗ್ಗೆ ತಾವು ಕೇಳಿದ್ದೀರಾ. ಜಾತ್ಯತೀತ ಜನತಾದಳ ಹುಟ್ಟು ಬಂದಾಗದಿಂದ ಕೂಡ ಸ್ವಂತ ಶಕ್ತಿ ಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೂ ಕೂಡ ಸಮ್ಮಿಶ್ರ ಸರ್ಕಾರಗಳ ಜೊತೆನೇ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದು ನಾನು ಹೇಳ್ತಾ ಇರ್ತಕ್ಕಂಥ ಸಬ್ಜೆಕ್ಟ್ ತಾವು ಪೂರ್ತಿ 1 ನಿಮಿಷ ಅವಕಾಶ ಕೊಡಿ. ಯಾವ ಸನ್ಮಾನ್ಯ ದೇವೇಗೌಡರು ಅನೇಕ ಪಕ್ಷಗಳನ್ನು ತಮ್ಮ ಜಾತ್ಯತೀತ ನಿಲುವನ್ನು ಇಟ್ಕೊಂಡು ಈ ದೇಶದ ಪ್ರಧಾನಿಗಳಾದಂಥ ಸಂದರ್ಭದಲ್ಲಿ ಕೇವಲ ಅವರು ಕೆಲವೇ ದಿನಗಳಲ್ಲಿ ಈ ದೇಶವನ್ನು ಪ್ರಧಾನಿಗಾಗಿ ಆಳಿದಂಥ ಸಂದರ್ಭದಲ್ಲಿ 25 ವರ್ಷಗಳಾದರೂ ಕೂಡ ಇವತ್ತನ್ನು ಕೊಂಡಾಡ್ತಕ್ಕಂಥ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಶ್ರೀಮಾನ್ ದೇವೇಗೌಡರು. ಆದರೆ ಯಾವ ಜಾತ್ಯತೀತ ನಿಲುವು ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸು ಇದೇ ದೇವೇಗೌಡರು ಮುಂದುವರೆದ್ರೆ ನಮ್ಮ ಅಸ್ತಿತ್ವ ಕಳ್ಕೊತೀವಿ ಅಂತಕ್ಕಂಥದಕ್ಕೆ ಅವತ್ತು ದೇವೇಗೌಡರು ಇದೇ ಇರ್ತಕ್ಕಂಥ ಅಸ್ತಿತ್ವದ ವಿಷಯ. ಇದು ಇಂಪಾರ್ಟೆಂಟು. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ದೇವೇಗೌಡರನ್ನು ಪ್ರಧಾನಿ ಮಾಡಿದ್ದು ನಾವು ಅಂತಾರೆ, ಯಾಕೆ ಇಳಿಸೋರು ಅಂತಕ್ಕಂಥ ಮಾತನ್ನು ಹೇಳಲ್ಲ. ಕುಮಾರಸ್ವಾಮಿನ ನಾವು ಯಾವ ಜಾತ್ಯತೀತ ತತ್ವಗಳ ಜೊತೆಲಿ ಇಟ್ಕೊಂಡಿದ್ದೀವಿ ಅಂತಾರೆ, ಸಮ್ಮಿಶ್ರ ಸರ್ಕಾರ ಮಾಡ್ತಾರೆ. ಕುಮಾರಸ್ವಾಮಿನ ಶಾಂತಿವನದಲ್ಲಿ ಕೂತ್ಕೊಂಡು 100 ದಿವಸದ ನಂತರ ಈ ಸರ್ಕಾರ ಮುಗ್ದೋಗುತ್ತೆ ಅಂತಾರೆ. ಮೊನ್ನೆ ಮಂಡ್ಯದಲ್ಲಿ ತಾವು ನೀವು ಮೈತ್ರಿ ಮಾಡ್ಕೊಂಡಿರೋ ಅದೆಲ್ಲದಕ್ಕೆ ಸೇಡು ತೀರಿಸಿಕೊಳ್ಳೋದಕ್ಕೆ, ಸೇಡು ತೀರಿಸಿಕೊಳ್ಳೋದಕ್ಕಲ್ಲ, ಪ್ರಧಾನಿ ಮಾಡಬೇಕು ಅಂತ ನೀವು ದ್ವೇಷ ತೀರಿಸಬೇಕು ಅಂತ ಮೈತ್ರಿ ಮಾಡ್ಕೊಂಡಿರೋದು. ಈಗ ಪಾಯಿಂಟ್ ಬರ್ತಾ ಇದೆ. ನನ್ನ ಪಾಯಿಂಟ್ ಏನಿದೆ ಅಂತಂದ್ರೆ, ಯಾಕೆ ನಾವು ಇವತ್ತು ಜಾತ್ಯತೀತ ನಿಲುವುಗಳನ್ನು ಬಿಟ್ಟು ಇವತ್ತು ಬಿಜೆಪಿ ಸಖ್ಯ ಮಾಡಿರ್ತಕ್ಕಂಥದ್ದು ಕಾರಣ 20 ತಿಂಗಳು ಬಿಜೆಪಿ ಜೊತೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಮಾಜಕ್ಕೆ ನಾವು ತೊಂದರೆ ಮಾಡಲಿಲ್ಲ. ಆದ್ರೆ ನೀವು ಜಾತ್ಯತೀತ ನಿಲುವಿಟ್ಕೊಂಡಿದ್ದವ್ರು ಇವತ್ತು ನಮ್ಮ ಜೊತೆ ಯಾವ ರೀತಿ ನಡೆಸ್ಕೊಂಡ್ರು ಅಂತಕ್ಕಂಥದ್ದು ಒಂದು ಲಕ್ಷ ಪಡ್ಕೊಂಡಿದ್ದೀವಿ ನಾವು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ. ಇಲ್ಲಿ ಶಿವಶಂಕರ್ ಸರ್ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ನೀವೀಗ ಗರ್ವ ಅಲ್ಲ ನಮ್ಮದು ಸ್ವಾಭಿಮಾನ ಅಂತ ಹೇಳ್ಬೋದು. ಬಟ್ ಅವರ ಆಟಿಟ್ಯೂಡ್, ಅವರ ನಡವಳಿಕೆಯನ್ನು ಬದಲಾಯಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ಶಿವಶಂಕರ್ ಸರ್ ಅವರು ಹೇಳಿದಂಥ ಮಾತು. ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ. ನರೇಂದ್ರ ಮೋದಿ ಅವರನ್ನು ಏಕವಚನದಲ್ಲಿ ಕರೀತಾರೆ, ರಾಷ್ಟ್ರಪತಿಯ ಬಗ್ಗೆ ಏಕವಚನದಲ್ಲಿ ಮಾತನಾಡ್ತಾರೆ. ಇನ್ನುಳಿದ ನಾಯಕ ದೇವೇಗೌಡರನ್ನ ಏಕವಚನದಲ್ಲಿ ಕರೆದಂಥ ವಿಡಿಯೋಗಳಿದ್ದಾವೆ. ಆದರೆ ರಾಹುಲ್ ಅಂತ ಕರೆಯಲ್ಲ, ಅಥವಾ ಸೋನಿಯಾ ಗಾಂಧಿ ಅವರನ್ನು ಏಕವಚನದಲ್ಲಿ ಕರೆಯಲ್ಲ, ಅಟ್ಲೀಸ್ಟ್ ರಣದೀಪ್ ಸುರ್ಜೇವಾಲನನ್ನು ಏಕವಚನದಲ್ಲಿ ಕರೆಯಲ್ಲ. ಸೊ ಅವರಿಗೆಲ್ಲ ಬಹುವಚನ, ಅದು ಗ್ರಾಮ್ಯ ಅಲ್ಲಿ ಅಪ್ಲೈ ಆಗಲ್ಲ. ಇಲ್ಲಿ ಇವರಿಗೆಲ್ಲ ಗ್ರಾಮ್ಯ ಭಾಷೆ ಅಪ್ಲೈ ಆಗುತ್ತೆ. ಸೊ ಇದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಅನಿಸೋದಿಲ್ವಾ ನಾಗರಾಜ್ ಯಾದವ್ ಅವರೇ? ಶಿವಶಂಕರ್ ಮಾತಾಡೋ ವಿಚಾರ ನೀವು ಹೇಳಿದ ವಿಚಾರ, ಇದಕ್ಕೆಲ್ಲವೂ ಕೂಡ ರಾಷ್ಟ್ರಪತಿಗಳ ಬಗ್ಗೆ ಮಾತಾಡಿದಾಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಂಟು ವಿಷಾದ ವ್ಯಕ್ತಪಡಿಸಿ, ಅದೇ ಗ್ರಾಮೀಣ ಭಾಷೆ ಅಂತ ಕ್ಲಾರಿಫಿಕೇಶನ್. ಈಗ ಮತ್ತೆ ನಾನು ಮಾತಾಡಕ್ ಬಿಡಿ, ಇಲ್ಲ ಮುಗಿಸ್ಬಿಡಿ. ಇಲ್ಲ ನೀವು ಕ್ಲಾರಿಫಿಕೇಶನ್ ಅಂದ್ರೆ ಏನು ಕ್ಲಾರಿಫಿಕೇಶನ್? ಅದೇ ತಾನೇ ಗ್ರಾಮೀಣ ಭಾಷೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿರೋ. ರಕ್ಷಿತ್, ನೀ ಡಿಬೇಟ್ ಮಾಡಕ್ ಬಂದಿದ್ದೆ, ನೀವೇ ಮಾಡ್ಕೋ. ಒಂದು ನಿಮಿಷ ಏಕವಚನದಲ್ಲಿ ಮಾತಾಡಿದ್ರೆ ನಾನು ಏಕವಚನದಲ್ಲಿ ಮಾತಾಡೋನು. ನಾನು ಏಕವಚನದಲ್ಲಿ ನೀವು ಏಕವಚನದಲ್ಲಿ ಮಾತಾಡಿದ್ರೆ ನಾನು ಏಕವಚನದಲ್ಲೇ ಮಾತಾಡಿದ್ರೆ ಪ್ರಶ್ನೆ ಮೌನವಾಗಿ ಕೇಳಿದ್ದೇನೆ. ನಾವು ಉತ್ತರ ಕೊಟ್ಟಂತ ಮರು ಪ್ರಶ್ನೆ ಆಗ್ತಕ್ಕಂಥದ್ದು ಅದೊಂದು ಸೌಜನ್ಯ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲ, ನೀವು ಡೆಕೋರಂ ಮೇಂಟೈನ್ ಮಾಡಬೇಕು. ನಾನು ಡೆಕೋರಂ, ನೀವು ಏಕವಚನದಲ್ಲಿ ಮಾತಾಡಿದ್ರೆ ನನಗೂ ಅದೇ ಭಾಷೆಯನ್ನು ಬಳಸೋದಕ್ಕೆ ರಕ್ಷಿತ್, ಅದೇ ಭಾಷೆಯನ್ನು ಬಳಸೋದಕ್ಕೆ ಬರುತ್ತೆ. ನಾವು ಸಭ್ಯತೆ ಇರ್ತಕ್ಕಂಥ ಜನ ನಿನ್ನ ಕರೆದಿದ್ದೀರಿ, ನೋಡಿದೆ ನಾನು. ಈಗ ಗೌರವ ಇನ್ನೊಬ್ಬನನ್ನು ಇಟ್ಕೋಬೇಡಿ ನಾಗರಾಜ್ ಯಾದವ್ ಅವರೇ, ಒಳ್ಳೇದಲ್ಲ. ನಿಮ್ಗೆ ಒಳ್ಳೇದಲ್ಲ. ಅದೇ ಭಾಷೆಯಲ್ಲಿ ಕರೆದಾಗ ಅದೇ ಭಾಷೆಯಲ್ಲಿ ನಿಮ್ಮ ನಾಯಕನ ಚಾಳಿಯನ್ನು ಇಲ್ಲಿ ತೋರಿಸಿ. ಒಂದು ನಿಮಿಷ, ನಿಮ್ಮ ನಾಯಕನ ಚಾಳಿಯನ್ನು ಇಲ್ಲಿ ತೋರಿಸಬೇಡಿ. ನಿಮ್ಮ ಚಾನೆಲ್ ಅಂದ ಮಾತ್ರಕ್ಕೆ ನಾವು ಮಾತಾಡಕ್ ಬರೋ ನಾವು ಅವಕಾಶ ಕೊಡಬೇಕು ಅಂತ ಮನವಿಯನ್ನು. ನೀವು ಏಕವಚನದಲ್ಲಿ ಹೆಂಗ್ ಮಾತಾಡಿಸಿದ್ರಿ? ಯಾರು ಹೇಳಿ? ನನ್ನನ್ನು ಏಕವಚನದಲ್ಲಿ ಹೆಂಗ್ ಮಾತಾಡಿಸಿದ್ರಿ? ಹೋಗಂತ ಮಾತಾಡಲಿಲ್ಲ ನಿಮ್ಗೆ. ನೀನು ಅಂತಾನೆ ಸಮಯವನ್ನ ನಾನು ಅದೇ ಭಾಷೆಯಲ್ಲಿ ಮಾತಾಡಬಹುದು. ಸಮಯ ಇರಬಹುದು, ನನಗೆ ಸಮಯ ಇಲ್ಲ. ದಯವಿಟ್ಟು ಕೇಳ್ಕೊಳ್ಳಿ. ನಾನು ಬಂದಿರ್ತಕ್ಕಂಥ ಏನ್ ಬೇಕಾದ್ರೂ ಪ್ರಶ್ನೆ ಕೇಳಿ, ನಾನು ಸೆಂಟ್ರಲ್ ಮಾತಾಡಲ್ಲ. ನಾನು ಮಾತಾಡಿದ ನಂತರ ನೀವು ನಾಗರಾಜ್ ನೀವು ಮಾತಾಡ್ತಾರ ತಪ್ಪು ಅಂತ ಹೇಳಿ, ಅದನ್ನ ಚರ್ಚೆ ಅಂತಾರೆ. ನೀವು ಸೆಂಟ್ರಲ್ ಮಾತಾಡಿದ್ರೆ ಗ್ರಾಮೀಣ ಭಾಷೆಯ ಕ್ಲಾರಿಫಿಕೇಶನ್ ಕೊಟ್ರಿ, ನಾನು ಕೊಟ್ಟ ಆದ ನಂತರ ಮಾತಾಡಿ. ಮಾತಾಡಿ. ರಾಜ್ಯದ ಮುಖ್ಯಮಂತ್ರಿಗಳು ರಾಷ್ಟ್ರಪತಿಗಳಿಗೆ ಅತ್ಯಂತ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು, ಖಂಡಿತವಾಗ್ಲೂ ಕೂಡ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿರ್ತಾರೆ. ಅದು ಬೇಕು ಅಂತ ಮಾತಾಡಿದ ಮಾತುಗಳಲ್ಲ ಅಂತ ವಿಚಾರಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ಬರ್ತಕ್ಕಂಥ ಡಿಬೇಟ್ಗೆ ಇಲ್ಲಿ ಬಂದಾಗ ಸ್ವಾಭಿಮಾನದ ವಿಚಾರ ಇರ್ಬೋದು, ದುರಹಂಕಾರದ ವಿಚಾರಗಳಿರ್ಬೋದು, ಮಾನ್ಯ ದೇವೇಗೌಡರ ವಿಚಾರ ಇರ್ಬೋದು. ದೇವೇಗೌಡರ ಬಗ್ಗೆ ನಾನು ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಅವರು ನಮ್ಮ ರಾಜ್ಯ ಕಂಡಂಥ ಅತ್ಯಂತ ಎತ್ತರವಾಗಿ ಬೆಳೆದಂಥ ಒಬ್ಬ ನೇತಾರರು ಅಂತ ಗೌರವ ಕೊಡ್ತೇವೆ.
ಅಂದ್ ಮಾತ್ರಕ್ಕೆ ನಾವು ಗೌರವ ಕೊಟ್ಟಿದ ತಕ್ಷಣ ಅದು ನಮ್ಮ ವೀಕ್ನೆಸ್ ಅಲ್ಲ ಅಂತ ತಿಳ್ಕೊಬೇಕಾಗ್ತದೆ. ದೇವೇಗೌಡರು ನೋಡ್ರಿ ಗೌರವ ಸೆಂಟ್ರಲ್ ಕೊಡೋಕೆ ಅವಶ್ಯಕತೆ ಇಲ್ಲ. ದೇವೇಗೌಡರಿಗೆ ಇರ್ತಕ್ಕಂಥ ಗೌರವ ಇದೆ. ಸೆಂಟ್ರಲ್ ಈ ದೇಶನೇ ಗೌರವ ಈಗ ಯಾಕೆ ಕೊಡ್ತಾ ಇದೆ. ಮಾತಾಡ್ತಾರ ಗೊತ್ತಾ? ದೇವೇಗೌಡರಿಗೆ ಹೊಸ್ದಾಗಿ ಯಾರು ನಮ್ಗೆ ಅವಶ್ಯಕತೆ ಏನಿಲ್ಲ ನಮ್ಗೆ. ಒಂದ್ ನಿಮಿಷ, ಯಾರು ಕೊಡ್ತಾರೋ ಬಿಡ್ತಾರೋ ನಾವು ಸೌಜನ್ಯಕ್ಕೆ ಗೌರವವನ್ನು ಕೊಡ್ತೇವೆ. ಹೌದು, ಗೌರವ ನೋಡಿದೀವಲ್ಲ, ಏಕವಚನದಲ್ಲಿ ಮಾತಾಡ್ಸೋದು ಗೌರವ. ನಾನು ಮುಗಿಸಕ್ ಬಿಡ್ತೀರಾ? ಯು ಕಟ್ ಮೈ ಫ್ಲೋ, ದೇರ್ ಇಸ್ ನೋ ಪಾಯಿಂಟ್ ಇನ್ ಡಿಬೇಟಿಂಗ್. ನಾನು ನೀವು ಫ್ಲೋ ನೀವು ಭಾಷಣ ಮಾಡೋದಕ್ಕೆ ಬಿಡಲ್ಲ, ನೀವು ಅದನ್ನ ಎಕ್ಸ್ಪೆಕ್ಟೇ ಮಾಡ್ಕೋಬೇಕು. ನಾನು ಏನ್ ಮಾತಾಡ್ತೀನಿ? ನಾನು ನಿಮ್ಮನ್ನ ಭಾಷಣ ಮಾಡೋದಕ್ಕೆ ಬಿಡಲ್ಲ ಸುರಭಿ ಅವರೇ. ಇಲ್ಲ, ಇಲ್ಲಿ I will not allow you to ಒಂದು do that. ವಿಚಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. Let us see what ಈ happens. ಸಂಸ್ಕೃತಿ ಪ್ರದರ್ಶನ ಮಾಡಬೇಡಿ. ನಾನು ಹೇಳ್ತಾ ಇದ್ದೀನಿ, ನೋಡಿ, ಕೇಳ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ದೇವೇಗೌಡ ವಿಚಾರ ಮಾತಾಡ್ಲಿಕ್ಕೆ ಬಿಡ್ಲೇಬೇಕು. ನಾನು ಹೇಳ್ತೀನಿ ಕೇಳಿ. ನಾನು ಸಿದ್ದರಾಮಯ್ಯ ಒಂದ್ ನಿಮಿಷ, ನಿಮ್ಮ ಶೋ ನಮ್ಮ ಶೋ ಅಲ್ಲ, ಒಂದು ತಿಳ್ಕೊಳ್ಳಿ, ಹೇಳ್ತೀನಿ ಕೇಳಿ. ನನ್ನ ಪಕ್ಷದ ಮೇಲೆ ಆಪಾದನೆ ಮಾಡುವಾಗ ನಾನು ಉತ್ತರ ಕೊಡ್ಲಿಕ್ಕೆ ಸಮಯ ಕೊಡಬೇಕು. ನಾನು ಭಾಷಣ ಮಾಡ್ತಾ ಇಲ್ಲ, ಅರ್ಧ ಟೈಮ್ ನೀವೇ ತಗೊಂಡಿದ್ದೀರ. ಸಾಧ್ಯವೇ ಇಲ್ಲ, ನನಗೆ ಟೈಮ್ ಕೊಡ್ಲೇಬೇಕಾಗ್ತದೆ. ನೀವು ಹೇಳ್ದಂಗೆ ನಾನು ಡಿಬೇಟ್ ನೀವು ಹೇಳಿದ್ರೆ ನಾನು ಕೇಳಕ್ ಆಗೋದಿಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ದಟ್ ಇಸ್ ನಾಟ್ ಪಾಸಿಬಲ್. ನಾನು ದೇವೇಗೌಡರ ವಿಚಾರದಲ್ಲಿ ಬಂದಾಗ ನಾವು ಗೌರವ ಕೊಡ್ತೀನಿ ಅಂತಂದ್ರೆ ಅಡ್ಡ ಮಾತಾಡ್ತಕ್ಕಂಥವ್ರನ್ನ ನೀವು ಕಂಟ್ರೋಲ್ ಮಾಡಬೇಕಾಗ್ತದೆ. ಅಲ್ಲ, ಅವ್ರು ಗರ್ವಭಂಗ ಅಂತ ಹೇಳಿದ್ರೆ ನಿಮಗೆ ಅದು ಮಾನ್ಯ ದೇವೇಗೌಡ ಯಾಕೆ ಮಾತಾಡಿದ್ರು ಅಂದ್ರೆ, ಯಾಕೆ ಮಾತಾಡಿದ್ರು ಅಂತಂದ್ರೆ, ಕಳೆದ ಬಾರಿ ನಡೆದಂತ ಒಂದ್ ನಿಮಿಷ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ 9 ಜಿಲ್ಲೆಗಳು ಹಳೆ ಮೈಸೂರಲ್ಲಿ ಬರ್ತದೆ. ವಾಸ್ತವಾಂಶ ಹೇಳ್ತೀನಿ ಕೇಳಿ. 9 ಜಿಲ್ಲೆಯಲ್ಲಿ 59 ಸೀಟಲ್ಲಿ 37 ಸೀಟಿನ ಕಾಂಗ್ರೆಸ್ ಗೆಲ್ತದೆ. ಮತ್ತೆ ಅಲ್ಲಿರ್ತಕ್ಕಂತಹ ಒಕ್ಕಲಿಗರ ಸಮುದಾಯ ಇರತಕ್ಕಂತ ಬಹುತೇಕ ವೋಟರ್ಸ್ ಕಾಂಗ್ರೆಸ್ನ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ನೇತೃತ್ವವನ್ನು ಮೆಚ್ಚಿಕೊಂಡು ಮತವನ್ನು ಆ ವಿಚಾರದಲ್ಲಿ ಅವರ ಉಳಿಗಾಲದ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಒಂದ್ ಕಡೆ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗದಿಂದ ಬರತಕ್ಕಂಥ ಒಬ್ಬ ನಾಯಕರು, ಇನ್ನೊಂದ್ ಕಡೆ ಒಕ್ಕಲಿಗರ ವರ್ಗದಿಂದ ಬರತಕ್ಕಂತಹ ಒಬ್ಬ ಡಿ ಕೆ ಶಿವಕುಮಾರ್ ಅವರು, ಇಬ್ರು ಸೇರಿ ಅವ್ರ ಜೋಡೆತ್ತುಗಳಾಗಿ 43% ಓಟ್ ತಗೊಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ. ಸಮಸ್ಯೆಗೆ ಮಾತಾಡ್ತಾ ಇದ್ದಾರೆ. ಅವ್ರ ಓಟ್ ಎಲ್ಲಿಗೆ ಹೋಗ್ತದೆ ಗೊತ್ತಾ ನಿಮ್ಗೆ? 13% ಇಳಿತದೆ. ಆಮೇಲೆ ಜೊತೆಗೆ ಇವತ್ತಿಂದ ಬಿಜೆಪಿ ಹೋಗಿದ ಕಾರಣ ಏನ್ ಗೊತ್ತೇನು? 2 ಮನೆಯಲ್ಲಿರ್ತ 3 ಸೀಟಲ್ಲಿ 2 ಕುಟುಂಬಕ್ಕೆ ಕೊಟ್ಟಲ್ಲ. ಇಪ್ಪತ್ತೈದು ಸೀಟುಗಳು ಗೆದ್ದಿದ್ರು. ನಮ್ಮ ಮಧ್ಯೆ ಫೈಟ್ ಇರ್ಬೋದು. ಇವ್ರಿಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಆಕ್ಸಿಜನ್ ಅವರಿಗೆ ಉತ್ತರ ಕೊಡಬೇಕು. ನೀವು ಹೇಳಿದ ಅರ್ಥ ಆಯ್ತು. ಸುರಭಿ ಅವರೇ ಒಂದ್ ನಿಮಿಷ, ನಾಗೇಂದ್ರ ಬಾಬು ಅವರೇ ಒಂದ್ ನಿಮಿಷ. ಸುರಭಿ ಅವರೇ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ನಿನ್ನೆ ದೇವೇಗೌಡರ ಮಾತು ಒಂದಿಷ್ಟು ವಿಚಾರಗಳನ್ನು ಧ್ವನಿಸ್ತಾ ಇದೆ, ಅಥವಾ ಕೆಲವೊಂದಿಷ್ಟು ಸಂದೇಶಗಳನ್ನು ಕೊಡ್ತಾ ಇದೆ. ನಿಮ್ ಜೊತೆ ಮೈತ್ರಿ ಮಾಡಿಕೊಂಡಿರೋದು, ಹೊರಗಡೆ ಮಾತನಾಡೋ ಸಂದರ್ಭದಲ್ಲಿ JDS ನ ನಾಯಕರು ಹೇಳೋದು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೋಸ್ಕರ ನಮ್ದು ಮೈತ್ರಿ ಅಂತ ಹೇಳ್ತಾರೆ. ಬಟ್ ಆ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಸೇಡು ತೀರಿಸಿಕೊಳ್ಳೋದಕ್ಕೆ ಮೈತ್ರಿ ಬಳಕೆಯಾದಂಗೆ ಕಾಣಿಸ್ತಾ ಇದೆ, ಅಥವಾ ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ನಿಮ್ ಜೊತೆ ಮೈತ್ರಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ನಿಮ್ಮನ್ನ ಇಲ್ಲಿ ಬಳಸ್ಕೊಳ್ತಾ ಇದಾರೆ, ಯೂಸ್ ಮಾಡ್ಕೊಳ್ತಾ ಇದಾರೆ JDS ನವರು. ಅದು ಒಂದು ದೊಡ್ಡ ಅಕ್ಯುಸೇಷನ್. ಭಾರತೀಯ ಜನತಾ ಪಕ್ಷ ಯಾವ ಪಕ್ಷ ಇವಾಗ 400ಕ್ಕೆ ಟಾರ್ಗೆಟ್ ಮಾಡ್ತಾ ಇದೀವಿ, ನಮ್ಮನ್ನು ಬಳಸ್ಕೊಂಡು ಯಾರೋ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನೀವು ಅದನ್ನು ಡೆಫಿನೆಟಾಗಿ ಅದನ್ನು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ನಮ್ಮ ಪಕ್ಷದಲ್ಲಿ ಇರುವಂತಹ ಒಂದು ಮೈತ್ರಿ ಸಿದ್ಧಾಂತ ಏನು ಅಂದರೆ, ನಮಗೆ ಎಲ್ಲಿ ಆದ್ರೂ, ನೀವು PDP ಬಗ್ಗೆ ತೊಗೊಂಡು ಬಂದರೆ ಎಲ್ಲಿ ಆದ್ರೂ ನಾವು ನಮ್ಮ ಮೈತ್ರಿ ಪಕ್ಷನ ಗೌರವದಿಂದ ಟ್ರೀಟ್ ಮಾಡ್ತೀವಿ. ಅದು ಒಂದು ಗಿವನ್. ಲಾಸ್ಟ್ ಟೈಮು 28 ಸೀಟ್ ಬಂದಿದ್ದಾಗ, 28ರಲ್ಲಿ ನಾವು 1 ಸೀಟ್ ಕಳ್ಕೊಂಡಾಗ, 1 ಇಂಡಿಪೆಂಡೆಂಟ್ ಸೀಟ್ ಆದಾಗ, ಅದು JDS ಮತ್ತು ಕಾಂಗ್ರೆಸ್ ಮೈತ್ರಿನಲ್ಲಿ ಅವರು ಅದನ್ನು ಮಾಡಿದ್ದು ಜ್ಞಾಪಕ ಇರಲಿ. ಆ ಒಂದು ರಿಸಲ್ಟ್ ಬಂದಿದ್ದು ಈ ಮೈತ್ರಿ ಸರಿ ಹೋಗಲಿಲ್ಲ ಅನ್ನೋ ವಿಷಯವಾಗ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷ NDA ಮೈತ್ರಿಕೂಟ ಆ ಥರ ನಡೆಯುವಂಥದ್ದಲ್ಲ. ಈ ಇಂಡಿ ಅಲಯನ್ಸ್ ಏನು ನೀವು ನೋಡ್ತಾ ಇದ್ದೀರೋ, ಒಬ್ಬೊಬ್ರು ಬಿಟ್ಟು ಹೋಗ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ಸಿಗೆ ಈ ಅಹಂಕಾರ ಒಂದು ಬಂದ್ಬಿಟ್ಟಿದೆ, ನಾವು ದೇಶ ಆಳಿದ್ದು, ನಾವು ಯಾಕೆ ರೀಜನಲ್ ಪಾರ್ಟೀಸ್ ಜೊತೆ ಮಾತಾಡಬೇಕು ಅಂತ. ಆದರೆ ನಮಗೆ ವಾಸ್ತವ ಗೊತ್ತಾಗಿದೆ, ಇದು ಇರ್ಬೋದು ಕರ್ನಾಟಕದಲ್ಲಿ ಅಥವಾ ಬೇರೆ ಎಲ್ಲರೂ ಇರ್ಬೋದು, ನಾವು ಯಾವತ್ತೂ ನಮ್ಮ ರೀಜನಲ್ ಪಾರ್ಟ್ನರ್ಸ್ ನಾವು ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ. ನೇರವಾಗಿ ಸುರಭಿ ಅವರೇ, ನಿಮ್ಮನ್ನ ಸುಪಾರಿ ಕಿಲ್ಲರ್ ಆಗಿ ಬಳಸ್ಕೊಳ್ತಾ ಇದೆಯಾ ಜಾತ್ಯತೀತ ಜನತಾದಳ ಅಂತ? ಅಲ್ಲ, ಇದು ಯಾವ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಅನ್ನ ಎದುರಿಸೋದಕ್ಕೆ ಕಷ್ಟ ಇದೆ ಜಾತ್ಯತೀತ ಜನತಾದಳಕ್ಕೆ ಹಳೆ ಮೈಸೂರು ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಸೊ ಬಿಜೆಪಿಯ
ಅಗತ್ಯ ಇತ್ತು? ಬಿಜೆಪಿ ಊರುಗೋಲಾಗಿದೆಯಾ ಅಂತ ಜೆಡಿಎಸ್ಗೆ? ಆ ವೋಟ್ ಶೇರ್ ಏನ್ ಕಡಿಮೆ ಆಗಿದೆ ಹಳೆ ಮೈಸೂರು ರೀಜನ್ ಅಲ್ಲಿ, ಹಾಗಂತ ಅದು ಲೋಕಸಭಾ ಎಲೆಕ್ಷನ್ ಅಲ್ಲೂ ಅದೇ ಆಗತ್ತೆ ಅಂತ ಒಂದು ಇದರಲ್ಲಿ ಭಾವನೆಯಲ್ಲಿ ಇರೋದು ಬೇಡ. ಯಾವತ್ತೂ ನಾವು ಅಸೆಂಬ್ಲಿ ಎಲೆಕ್ಷನ್ ಮತ್ತು ಲೋಕಸಭಾ ಎಲೆಕ್ಷನ್ ಬೇರೆ ಥರ ಟ್ರೆಂಡ್ಸ್ ನೋಡಿದ್ದೀವಿ. ಸೊ ಆ ಕ್ಯಾಲ್ಕುಲೇಷನಿಂದ ಅಲ್ಲ ಇದಿರೋವಂಥದ್ದು. ಅದು ಯಾವುದು ನಮ್ಮ ಹಿರಿಯರು ಏನು ನಮ್ಮ ಪಾರ್ಟಿಯ ಪಕ್ಷದಿಂದ ತಗೊಂಡಿದ್ದಾರೆ ಈ ಡಿಸಿಷನ್ನ, ಅದು ಒಂದು ರಾಜ್ಯದ ಹಿತಕ್ಕೆ, ದೇಶದ ಹಿತಕ್ಕೆ ತಗೊಂಡಿರುವಂಥ ಒಂದು ಡಿಸಿಷನ್. ನಾನು ಒಂದು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮಾನ್ಯ ಸಿದ್ದರಾಮಯ್ಯನವರು ಏನು ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಯಾರು ಅನಲಿಸ್ಟ್ ಇದ್ದಾರೆ, ಅವ್ರ ಹೆಸರು ಶಿವಶಂಕರ್ ಅವರು, ಕ್ಷಮಿಸಿ, ಶಿವಶಂಕರ್ ಅವರು ಏನು ಹೇಳಿದ್ರು, ಈ ಒಂದು ಯಾವುದೇ ಒಬ್ಬ ಸಮುದಾಯದ ನಾಯಕರಿಗೆ ಹೇಳಿದಾಗ ಆ ಸಮುದಾಯಕ್ಕೆ ಒಂದಿಷ್ಟು ಬೇಜಾರಾಗತ್ತೆ ಅನ್ನೋದು ನನಗನ್ಸುತ್ತೆ. ಇದೆಲ್ಲಾನು ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇರೋದು ಅಂತ. ಯಾವ ಸಮುದಾಯನ ಬೇಜಾರು ಮಾಡಿಸ್ಬೇಕು ಅಂತ ಇದ್ದಾರೆ ಸಿದ್ದರಾಮಯ್ಯನವರು? ಯಾವ ಸೀಟು ಕಾಂಗ್ರೆಸ್ಸಿನ ಒಂದೇ ಒಂದು ಸೀಟು ಎಲ್ಲಿರೋದು ಇವಾಗ? ಆ ಸೀಟಲ್ಲಿ ಅವರಿಗೆ ಗೆಲ್ಲಬೇಕು ಅಂತ ಆಸೆ ಇಲ್ವಾ? ಈ ರೀಡ್ ಬಿಟ್ವೀನ್ ದ ಲೈನ್ಸ್ ನೀವೇ ಮಾಡಬಹುದು. ನಾನು ಶಿವಶಂಕರ್ ಅವರನ್ನು ಮಾತನಾಡಿಸಬೇಕು. ಶಿವಶಂಕರ್ ಅವರೇ, ನಾನು ಒಂದು ವಿಚಾರ ಇಲ್ಲಿ, ಈಗ ದೇವೇಗೌಡರ ಮಾತನ್ನ ಕೇಳ್ತಾ ಇದ್ರೆ ಯಾವುದೋ ಒಂದು ಉದ್ದೇಶದ ಈಡೇರಿಕೆಗೆ ಈ ಮೈತ್ರಿ ಆಗಿದೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ಹಳೆ ಮೈಸೂರು ಭಾಗದಲ್ಲಿ ಅಥವಾ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸಿದ್ದರಾಮಯ್ಯ ಅವರ ಪ್ರಾಬಲ್ಯವನ್ನ ಕಡಿಮೆ ಮಾಡಬೇಕು, ಕಾಂಗ್ರೆಸ್ನ ಪ್ರಾಬಲ್ಯವನ್ನ ಕಡಿಮೆ ಮಾಡಬೇಕು, ಈ ಉದ್ದೇಶನೇ ಈ ಮೈತ್ರಿಯ ಹಿಂದೆ ಇರೋದಾ? ಇದಿದ್ರು ಕೂಡ ತಪ್ಪೇನಿಲ್ವಲ್ಲ. ಯಾಕೆಂತಂದ್ರೆ ರಾಜಕೀಯದಲ್ಲಿ ಈಗ ಪ್ರತಿಯೊಬ್ಬರದು ಏನಿರುತ್ತೆ ಅಂದ್ರೆ ನಾವು ನಮ್ಮ ಪಕ್ಷ ಗೆಲ್ಬೇಕು, ನಮ್ಮ ರೈವಲ್ ಪಾರ್ಟಿನ ಸೋಲಿಸ್ಬೇಕು ಅಂತ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂಡ್ ಆಲ್ಸೋ ಇನ್ ಪಾಲಿಟಿಕ್ಸ್. ಈಗ ಏನಾಗಿದೆ, ಜಾತ್ಯತೀತ ಜನತಾ ದಳಕ್ಕೆ ತನ್ನದೇ ಆದಂತಹ ಸವಾಲುಗಳಿದೆ. ಏನಂತಂದ್ರೆ ಬರ್ತಾ ಅದರ ಬೇಸ್ ಸಪೋರ್ಟ್ ಬೇಸ್ ಕಡಿಮೆ ಆಗ್ತಾ ಹೋಗ್ತಾ ಇರೋದಂತೂ ವಾಸ್ತವ ಸಂಗತಿ. ಅದರಲ್ಲೂ ಕೂಡ ಇವಾಗ ಈಗಿನ ಕಾಲದಲ್ಲಿ ಚುನಾವಣೆಯನ್ನು ಎದುರಿಸಿ ಗೆಲ್ಬೇಕಾಗಿದ್ರೆ ನಿಮ್ಗೆ ಬಹಳ ದೊಡ್ಡ ಸವಾಲುಗಳು. ಹೇಗೆ ರಿಸೋರ್ಸಸ್ ಕ್ರಂಚ್ ಬರುತ್ತೆ, ಮ್ಯಾನ್ ಪವರ್ ಕ್ರಂಚ್ ಬರುತ್ತೆ. ಇಂಥ ಸಮಯದಲ್ಲಿ ಬಿಜೆಪಿ ಅಂತ ಒಂದು ದೊಡ್ಡ ಪಾರ್ಟಿಯ ಒಂದು ಆಸರೆ ಅದಕ್ಕೂ ಬೇಕಾಗಿದೆ. ಆಮೇಲೆ ಕಾಂಗ್ರೆಸ್ ಇಲ್ಲಿ ಬೇರೆ ರೆಸ್ಟ್ ಆಫ್ ಇಂಡಿಯಾದಲ್ಲಿ ಹೇಗಾದ್ರೂ ಇರ್ಬೋದು, ಕರ್ನಾಟಕದಲ್ಲಿ ಇಟ್ ಹ್ಯಾಸ್ ಎಮರ್ಜ್ಡ್ ಸ್ಟ್ರಾಂಗರ್. 135 ಸೀಟ್ ತಗೊಂಡು ತುಂಬಾ ಬಲಿಷ್ಠವಾಗಿ ಪ್ರಬಲವಾಗಿ ಹೊರಹೊಮ್ಮಿದೆ. ಇಂಥ ಸಮಯದಲ್ಲಿ JDSಗೆ ಬಿಜೆಪಿ ಅಂತ ಒಂದು ಪಕ್ಷ ಆಸರೆ ಬೇಕಾಗಿರೋದು ಸಹಜ. ಅದೇ ರೀತಿಯಲ್ಲಿ ಬಿಜೆಪಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಇವತ್ತು ಇಡೀ ದೇಶದಲ್ಲಿ ಸ್ಟ್ರಾಂಗೆಸ್ಟ್ ಪಾರ್ಟಿ. ಆದ್ರೆ ಕರ್ನಾಟಕದಲ್ಲಿ ಅದರದೇ ಆದಂತ ದೌರ್ಬಲ್ಯಗಳು ಅಂದ್ರೆ ಕೆಲವೊಂದು ಶಾರ್ಟ್ ಕಮಿಂಗ್ಸ್ ಇದ್ದೇ ಇದೆ. ಹೇಗೆ ಅಂತಂದ್ರೆ ಇಷ್ಟೆಲ್ಲ ಆದ್ರೂ ಬಿಜೆಪಿಗೆ ತಾನು ಈ ಒಕ್ಕಲಿಗ ಬೆಲ್ಟ್ ಅಲ್ಲಿ ಇನ್ರೋಡ್ಸ್ ಮಾಡಕ್ ಆಗಿಲ್ಲ ಇನ್ನು. ಅಂದ್ರೆ ಈ ಸೌತ್ ಕರ್ನಾಟಕದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಅವರು ಒಕ್ಕಲಿಗ ಬೆಲ್ಟ್, ಅದರಲ್ಲೂ ಎಸ್ಪೆಷಲಿ ಒಕ್ಕಲಿಗ ಬೆಲ್ಟ್ ಅಲ್ಲಿ ಅವರು ಇನ್ರೋಡ್ಸ್ ಅನ್ನ ಮಾಡಕ್ಕಾಗಿಲ್ಲ. ಅದಕ್ಕೆ ಬೇಕಾದಷ್ಟು ಪ್ರಯೋಗಗಳನ್ನ ಮಾಡಿದ್ರು. CN ಅಶ್ವಥ್ ನಾರಾಯಣ ಅಂತವ್ರನ್ನ ಮುಂದಕ್ಕೆ ತಂದ್ರು. ಅದಕ್ಕೂ ಮುಂಚೆ R ಅಶೋಕ್ ಅವರಿಗೆ ಮಂಡ್ಯದಲ್ಲಿ ಇದು ಇನ್ಚಾರ್ಜ್ ಕೊಟ್ಟಿದ್ರು. ಕೊನೆಗೆ ಸುಮಲತಾ ಅವರಿಗೆ ಅವ್ರನ್ನ ಏನಂದ್ರೆ ಈ 1 ವರ್ಷದ ಹಿಂದೆ ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಮುಂಚೆ ಅವರನ್ನ ಬಿಜೆಪಿಗೆ ಕೋ ಮೆಂಬರ್ ಅಂತ ಮಾಡ್ಕೊಂಡು ಅವರಿಗೆ ಒಂದು ನಾಯಕತ್ವ ವರ್ಚುವಲ್ ಆಗಿ ಒಂದು ಲೀಡರ್ಶಿಪ್ ಅನ್ನ ಕೊಟ್ರು. ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಅವ್ರೇನಾದ್ರು ಮಾಡ್ತಾರೆ ಅಂತ. ಅಲ್ಲಿ ವರ್ಕ್ ಆಗ್ಲಿಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಅವ್ರು ಹೇಳದಂತಹ ಅಭ್ಯರ್ಥಿಗಳಿಗೇನೆ ಮೇಲ್ಕೋಟೆ, ಶ್ರೀರಂಗಪಟ್ಟಣ ಇಂಥ ಜಾಗದಲ್ಲೆಲ್ಲ ಅವ್ರಿಗೆ ಟಿಕೆಟ್ ಕೊಟ್ರು. ಆದ್ರೆ ಸಮ್ಹೌ ಇಟ್ ಡಿಡ್ ನಾಟ್ ವರ್ಕ್. ಯಾಕಂದ್ರೆ ಸುಮಲತಾ ಅವರು ಅದನ್ನ ಮಾಡಿ ತೋರಿಸ್ಬಿಟ್ಟಿದ್ರೆ ಇವತ್ತು 1 ಅಥವಾ 2 ಸೀಟನ್ನ ಗೆದ್ದು ಆಮೇಲೆ ವೋಟ್ ಶೇರ್ ಅನ್ನ ಇಂಪ್ರೂವ್ ಮಾಡಿ ತೋರಿಸಿದ್ರೆ ಇವತ್ತು JDS ಬಿಜೆಪಿಯ ಮೈತ್ರಿ ಅವಶ್ಯಕತೆನೇ ಇರ್ತಾರಲ್ಲ. ಸುಮಲತಾ ಅವರಿಗೆ ಮಂಡ್ಯ ಸೀಟ್ ಸಿಗ್ತಾ ಇತ್ತು. ಸುಮಲತಾ ಅವರು ಒಕ್ಕಲಿಗ ನಾಯಕರಾಗಿ ಎಮರ್ಜ್ ಆಗ್ತಾ ಇದ್ರು. ಅದು ಆಗದೆ ಇರೋ ಕಾರಣ ಬಿಜೆಪಿಗೆ JDS ಆಸರೆ ಬೇಕಾಯ್ತು. ಇದು ಮ್ಯೂಚುವಲ್. ಇದು ಬರೀ JDSಗೆ ಬಿಜೆಪಿ ಬೇಕು ಅಂತಲ್ಲ, ಬಿಜೆಪಿಗೂ ಕೂಡ JDS ಬೇಕಾಗಿದೆ. ಬಿಜೆಪಿಗೆ JDS ಇನ್ನೊಂದು ಕಾರಣಕ್ಕೆ ಬೇಕಾಗಿದೆ. ಹೇಗೆ ಅಂತಂದ್ರೆ ಇಲ್ಲಿ ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಇಲ್ಲಿ ಅವ್ರೇನು ಜಾಸ್ತಿ ಲೇನಾದೇನ ಏನಿಲ್ಲ. ಅವ್ರೇನು ನಾವು ಗೆಲ್ಲುವಂತ ಒಂದು ಭರವಸೆ ಹೆಚ್ಚಿರ್ಲಿಲ್ಲ. ಆದ್ರೆ ಅಲ್ಲಿ ಸ್ವಲ್ಪ ಸಡಿಲವಾಗಿ ಬಿಟ್ಟಿದ್ರೆ ಆ 3 ಸೀಟ್ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇರ್ತಾ ಇತ್ತು. ಹಾಗಾಗಿ ಬಿಜೆಪಿ ನಾನು ಗೆಲ್ದೆ ಹೋದ್ರೂ ಪರವಾಗಿಲ್ಲ, ಕಾಂಗ್ರೆಸ್ ಅನ್ನ ಸ್ಟಾಪ್ ಮಾಡ್ಬೇಕು ಅನ್ನುವಂತ ಒಂದು ರಾಜಕೀಯ ತಂತ್ರಗಾರಿಕೆ. ಹಾಗಾಗಿ ಅದು NDAಗೆ ಸೇರಿಸ್ಕೊಂಡು JDS ಅನ್ನ ಟೋಟಲ್ ಟ್ಯಾಲಿ NDAಗೆ ಹೋಗ್ಲಿ 400 ಅಂತ ಏನ್ ಹೇಳ್ತಾ ಇದ್ದಾರೆ, ಆ 400ಗೆ ಆಡ್ ಆಗ್ಲಿ, ಕಾಂಗ್ರೆಸ್ ಬರುವಂತ 1-2 ಸೀಟು ಕೂಡ ಅದನ್ನ ತಡಿಬೇಕು ಅನ್ನುವಂತ ಒಂದು ರಾಜಕೀಯ ಸ್ಟ್ರಾಟಜಿ. ಹಾಗಾಗಿ ಇಟ್ ಈಸ್ ಮ್ಯೂಚುವಲಿ ಬೆನಿಫಿಟೆಡ್. ಅಂದ್ರೆ ಅದು ಪರಸ್ಪರ ಇದು.
ಸೊ ಹಾಗಾಗಿ ಇದು ಟ್ರಯಾಂಗಲರ್ ಫೈಟ್ ಅಲ್ಲಿ ಇಬ್ಬರು ಜೊತೆ ಸೇರಿದ್ದಾರೆ. ಎನಿಮಿ ಈಸ್ ಎ ಫ್ರೆಂಡ್ ಅನ್ನುವಂತ ಒಂದು ತತ್ವವನ್ನ ಜೆಡಿಎಸ್ ಬಿಜೆಪಿ ಇಬ್ರು ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ. ನಾಗೇಂದ್ರ ಬಾಬು ಅವರೇ, ಹೌದು. ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಈ ದೇಶದ ಜನ ಯಾವ ಒಂದು ಯುವ ಶಕ್ತಿ ಇವತ್ತಿದೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಬಯಸ್ತಾ ಇದೆ. ನಾವು ಯಾವುದೇ ರಾಜಕೀಯ ಪಾರ್ಟಿಗಳಾಗಿರ್ಬೋದು, ನಾವು ಗೆದ್ದು ಬರ್ತಕ್ಕಂಥದ್ದು ಯಾವ ವಿಚಾರಕ್ಕೆ, ಜನಗಳ ಸೇವೆ ಮಾಡಬೇಕು, ದೇಶದ ಸೇವೆ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಆ ನಿಲುವು ತಗೊಂಡಿರ್ತಕ್ಕಂಥದ್ದು BJP ಮತ್ತು ತನ್ನ ಮಿತ್ರ ಪಕ್ಷಗಳು ಇವತ್ತು ಕೂಡ ಜನಗಳು ಇಷ್ಟಪಡ್ತಾ ಇದ್ದಾರೆ. ಕಾರಣ ದೇಶ ಎಲ್ಲ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ. ತಾವು ಪದೇ ಪದೇ ನನಗೆ ಆಗಲೇ ಒಂದು ಸಣ್ಣ ಅವಕಾಶ ಕೊಡಿ, ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಂದು ಒಂದು ನಾಗೇಂದ್ರ ಬಾಬು ಅವರೇ, ನಾನು ನಿಮ್ಮಿಂದ ಅದಕ್ಕೆ ಉತ್ತರ ಬಯಸ್ತೀನಿ. ಮೈತ್ರಿಯ ಉದ್ದೇಶದ ಬಗ್ಗೆ ಪ್ರಶ್ನೆ ಇದ್ದಿದ್ದು, ನೀವು ದೇಶದ ಅಭಿವೃದ್ಧಿ ಅಥವಾ ದೇಶದ ನೀವು ವಿಸ್ತಾರವನ್ನು ವ್ಯಾಪ್ತಿ ದೊಡ್ಡದು ಮಾಡಿಕೊಂಡು ದೇಶ ಅಂತ ಹೇಳಿದ್ರಿ. ಬಟ್ ಇದು ಈಗ ಮೈತ್ರಿಯ ಉದ್ದೇಶ ಇಷ್ಟಕ್ಕೆ ಸೀಮಿತ ಆಗ್ತಾ ಇದೆ. ಗರ್ವಭಂಗವೇ ಮೈತ್ರಿಯ ಉದ್ದೇಶನ ಅಂತ ಪ್ರಶ್ನೆ ಬರುತ್ತೆ ನಿಮ್ಮ ಹತ್ರ. ಅದಕ್ಕೆ ನಾನು ಆ ಪಾಯಿಂಟ್ಗೆ ಬರ್ತಾ ಇದ್ದೀನಿ, ಅವಕಾಶ ಕೊಡಿ ಅಂತ ಹೇಳಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಾತ್ಯತೀತ ಶಕ್ತಿಗಳ ಜೊತೆ ನಾವು ಕೈ ಜೋಡಿಸಿದಂಥ ಸಂದರ್ಭದಲ್ಲಿ ಹಂತ ಹಂತವಾಗಿ ನಮ್ಮನ್ನು ತುಳ್ಕೊಂಬಂದ್ರು. ಗರ್ವಭಂಗ ಅಂತಕ್ಕಂಥ ಪದಕ್ಕೆ ಈಗ ನಾನು ಉತ್ತರ ಕೊಡ್ತಾ ಇದ್ದೀನಿ. ಪ್ರಧಾನಿಗಳಿಂದ ಇಳಿಸಿದ್ರು, ಕುಮಾರಸ್ವಾಮಿ ಅವ್ರನ್ನ ಇಳಿಸಿದ್ರು. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಏನ್ ಮಾಡಿದ್ರು, ನಮ್ಸಿ ಕತ್ಕೊಯ್ದ್ರು. ಸನ್ಮಾನ್ಯ ದೇವೇಗೌಡರು ತುಮಕೂರಲ್ಲಿ ಏನ್ ಮಾಡಿದ್ರು, ನಮ್ಸಿ ಕತ್ಕೊಯ್ದ್ರು. ಶಾಂತಿವನದಲ್ಲಿ 100 ದಿನ ಇದರ ಅವಕಾಶ ಅಂತ ಹೇಳಿ ಹೇಳಿದವ್ರು ಯಾರು? ಮೊನ್ನೆ ಮಂಡ್ಯದಲ್ಲಿ ನಿಂತ್ಕೊಂಡು ಏನಂತ ಹೇಳಿದ್ರು, ಸುಮಲತಾಗೆ ಸಪೋರ್ಟ್ ಕೊಟ್ಟಿದ್ದು ನಾವೇ ಗೆಲ್ಸಿದ್ದು ಅಂತ. ಒಬ್ಬ ಮೈತ್ರಿ ಪಕ್ಷ ಜೊತೆಲಿ ಇದ್ಕೊಂಡು ನೀವು ಬಹಿರಂಗವಾಗಿ ಜನಪ್ರಿಯವಾದ ಮುಖ್ಯಮಂತ್ರಿಗಳು ಅಂತ ಅನ್ಸ್ಕೊಂಡು ನೀವು ಸಾರ್ವಜನಿಕವಾಗಿ ಇಂಥ ಹೇಳಿಕೆಗಳು ಕೊಡ್ತಿರಲ್ಲ, ಅಸಹ್ಯ ಆಗಲ್ವಾ ನಿಮಗೆ? ಬಂದ್ರಿ ನೀವು ಟ್ರ್ಯಾಕಿಗೆ ಬಂದ್ರಿ, ಅಸಹ್ಯ ಆಗಲ್ವಾ ನಿಮಗೆ? ಅಸಹ್ಯ ಆಗೋದಿಲ್ವಾ ನಿಮಗೆ? ಹಾಗಾದ್ರೆ ನಾವು ಅದಕ್ಕೆ ಹೇಳ್ತೀವಿ, ಗರ್ವಭಂಗ ಅಂತಕ್ಕಂಥದ್ದು. ಸನ್ಮಾನ್ಯ ದೇವೇಗೌಡರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ನಮಗಿದು ಹೊಸದೇನಲ್ಲ, ನಾವು ಯಾವತ್ತೂ ಆಗ್ಲೇ ನೋಡು. ಒಂದು ನಿಮಿಷ ಧೂಳಿಂದ ಎದ್ದು ಬರ್ತೀನಿ ಅಂತ ದೇವೇಗೌಡರು ಯಾವತ್ತೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಗರ್ವಭಂಗ ಅಂತಂದ್ರೆ ಗರ್ವಭಂಗ ಅಷ್ಟೇ ಅಲ್ಲ, ಬೆನ್ನಿಗೆ ಚೂರಿ ಹಾಕಿದ್ದೀರಿ, ಅದಕ್ಕೂ ಕೂಡ ಸೇಡು ತೀರಿಸುವಂತ ಕೆಲಸ ಇದಕ್ಕೆ ಅವಕಾಶ ಬಂದಿದೆ. ಮೈಸೂರು ಚಾಮರಾಜನಗರ ಸಿದ್ದರಾಮಯ್ಯ ಅವರ ಕಾನ್ಸ್ಟಿಟ್ಯೂನ್ಸಿ ಅದು. ಸೊ ಅಲ್ಲಿ ನಾವು ಪಾಠ ಕಲಿಸ್ತೀವಿ ಅಂತ. ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ 2 ಪಾರ್ಲಿಮೆಂಟರಿ ಸೀಟ್ ವಿಚಾರ ಬಂದಾಗ ಚಾಮರಾಜನಗರ ಒಂದಿರ್ಬೋದು, ಈ ಕಡೆ ಮೈಸೂರು ಒಂದಿರ್ಬೋದು. ಚಾಮರಾಜನಗರ ಇರ್ತಕ್ಕಂಥ ಕಾಂಬಿನೇಷನ್ ನೋಡಿದಾಗ ಏನಾಗ್ತದೆ, ಇರ್ತಕ್ಕಂಥ ಸೀಟು 7 ಸೀಟು ಕಾಂಗ್ರೆಸ್ಗೆ ಗೆದ್ದಿರ್ತಕ್ಕಂಥ ಅವ್ರಿಗೆ ಡೈಜೆಸ್ಟ್ ಆಗ್ತಾ ಇಲ್ಲ, ಒಂದೇ ಒಂದು JDS ಗೆದ್ದಿರ್ತಕ್ಕಂಥದ್ದು. ಅದರಿಂದ ಮೈಸೂರಿಗೆ ಬಂದ ಸಂದರ್ಭದಲ್ಲಿ 3 ಕಾಂಗ್ರೆಸ್ ಗೆದ್ದಿದೆ, 2 JDS ಗೆದ್ದಿರುತ್ತೆ, 1 BJP ಗೆದ್ದಿರ್ತದೆ. ಇದು ಅವರಿಗೆ ಅಕ್ಸೆಪ್ಟಬಲ್. ಯಾಕಂದ್ರೆ ಓಲ್ಡ್ ಮೈಸೂರು ಅಂತಂದ್ರೆ ನಾನೇ ಅದಕ್ಕೆ ಒಂದು ದಳಪತಿ, ನನ್ನ ಬಿಟ್ಟರೆ ಬೇರೆ ಇಲ್ಲ ಅಂತಕ್ಕಂಥದ್ದು ಆ ಗರ್ವ ಇತ್ತಲ್ಲ, ಅದನ್ನ ನಾವು ಭಂಗ ಮಾಡಿದ್ವಲ್ಲ, ಅದಕ್ಕೆ ಇವತ್ತು ನಮ್ಮನ್ನ ಗರ್ವ ಭಂಗ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಒಂದ್ ಕಡೆ ಇರ್ಬೋದು. ಇನ್ನೊಂದ್ ಕಡೆ ಹೇಳ್ಬೇಕು, ಮಾತಾಡ್ಬೇಡಿ, ಇನ್ನೊಂದ್ ಕಡೆ ಹೇಳ್ತೀನಿ. ಇವ್ರು ಹೇಳ್ತಾರಲ್ಲ, ಅಲ್ಲಿ ಶಾಂತಿವನದಲ್ಲಿ ಕುತ್ಕೊಂಡು ಸರ್ಕಾರ ಬೆಳೆಸಿದ್ರು ಅಂತ. ನಾವಲ್ಲ ಸ್ವಾಮಿ, ಯಡಿಯೂರಪ್ಪನ 17 ಜನ ಕೊಂಡ್ಕೊಂಡು ಹೋದ್ರಲ್ಲ, ಅವ್ರ ಜೊತೆ ಅಲಯನ್ಸ್ ಮಾಡಿದಾರಲ್ಲ. ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಅವರು ಹೋಗಿದ್ದಕ್ಕೆ ಸಿದ್ದರಾಮಯ್ಯ ಹೆಂಗೆ ಜವಾಬ್ದಾರಿ? ನಿಮ್ಮ ಅಧ್ಯಕ್ಷರು ಹೋದ್ರಲ್ಲ, ನಿಮ್ಮ ಪಾರ್ಟಿ ಅಧ್ಯಕ್ಷರು ಇದ್ದವರು ಹೆಂಗ್ ಜವಾಬ್ದಾರಿ? ಯಡಿಯೂರಪ್ಪನವರು ಸರ್ಕಾರ ಮಾಡಬೇಕು, ಎನಿ ಕಾಸ್ಟ್ ಸರ್ಕಾರ ಮಾಡಬೇಕು ಅಂತ 17 ಜನ ಕೊಂಡುಕೊಂಡ್ರಲ್ಲ, ಅವ್ರ ಜೊತೆ ಅಲಯನ್ಸ್ ಮಾಡ್ತೀರಾ. ನಿಮಗೆ ಸ್ವಾಭಿಮಾನ ಇಲ್ವಾ? ನಾವು ಸ್ವಾಭಿಮಾನದಿಂದ ಮಾತಾಡ್ತಕ್ಕಂಥ ಜನ, ನಿಮ್ಗೆ ಸ್ವಾಭಿಮಾನ ಇಲ್ಲ, ದುರಾಭಿಮಾನ. ಅಧಿಕಾರಕ್ಕೋಸ್ಕರ ನೀವು ರಾಜಿ ಆಗಿರ್ತಕ್ಕಂಥ, ನಿಮ್ಗೆ ಯಾವ್ದು ಐಡಿಯಾಲಜಿ ಇಲ್ಲ, ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ, ಕೇಂದ್ರದಲ್ಲಿ ಬಂದ್ರೆ ಮಂತ್ರಿ ಆಗಬೇಕು ಅಂತ ಲಾಲಚ್ಗೋಸ್ಕರ ಕೂಡ ಯಾರೋ ಗರ್ಭ ಭಂಗ ಆಗ್ಬೇಕಾದ್ರೆ ಈ ನಾಡಿನ ಕನ್ನಡಿಗರಿಗೆ ನಾಗರಾಜ್ ಅವರು ಮೈತ್ರಿಯ ಬಗ್ಗೆ ನೀವು ಒಂದ್ ನಿಮಿಷ ಮೈತ್ರಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ಈಗ JDS ಇಂಥವ್ರ ಜೊತೆನೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ ನೀವು ಹೆಂಗ್ ಡಿಸೈಡ್ ಮಾಡೋದಕ್ಕೆ ಸಾಧ್ಯ? ನೀವು ಹೇಳೋದಕ್ಕೆ ಕೇಳ್ತೀನಿ, ಅವ್ರ ಜೊತೆ ಹೋಗಿದ್ದೇ ಉತ್ತಮ. ಕಾರಣ ಏನು ಅಂತಂದ್ರೆ, ಈ ನಾವು ಆ ದೇವೇಗೌಡರಿಗೆ ಪ್ರಧಾನಿ ಕುರ್ಚಿಯಲ್ಲಿ ಕೂಡಿಸಿ ಹೋದ್ರು ಅನ್ನುವಂತ ಗೌರವನ ಇಳಿಸಿದ್ದು ನೀವು, ಕೂರಿಸಿದ್ದು ನೀವಲ್ಲ, ನಿಮ್ಮಿಂದ ಅಲ್ಲ. ಅರೆ ದೇವೇಗೌಡರು ಇಲ್ದಾಗಿದ್ರೆ ತಿಳ್ಕೋಬೇಕಾಗ್ತದೆ, ಇತಿಹಾಸ ತಿಳ್ಕೋಬೇಕು. ಅವ್ರು ಪ್ರಧಾನಮಂತ್ರಿ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ಗಿದ್ದ ಸೀಟುಗಳು ಎಷ್ಟು ಗೊತ್ತಾ? 140 ಸೀಟ್ ಇತ್ತು. ಸುರಭಿ ಅವರೇ, ಒಂದು ಮೈಸೂರು ಮತ್ತು ಚಾಮರಾಜನಗರ 2 ಕ್ಷೇತ್ರವನ್ನ ಉಲ್ಲೇಖಿಸ್ತಾರೆ ದೇವೇಗೌಡರು. ಚಾಮರಾಜನಗರದಲ್ಲಿ ಕಳೆದ ಬಾರಿ BJP ಗೆದ್ದಿದ್ದು 1817 ಓಟು, ಅಂದ್ರೆ ಬಹಳ ಕಡಿಮೆ ಮಾರ್ಜಿನಲ್ಲಿ ಗೆದ್ದಂತ ಲೋಕಸಭಾ ಕ್ಷೇತ್ರ. ಮತ್ತೊಂದು ಮೈಸೂರು.
ಎರಡು ಸಿದ್ದರಾಮಯ್ಯ ಅವರ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಅನ್ನೋದನ್ನ ನಾವು ಒಪ್ಕೋಬೇಕಾಗತ್ತೆ. ಯಾಕಂತಂದ್ರೆ ಅವರ ಕಾನ್ಸ್ಟಿಟ್ಯೂನ್ಸಿ, ಒಂದು ಅವರ ಡಿಸ್ಟ್ರಿಕ್ಟು. ಸೊ ಆ ಕಾರಣಕ್ಕಾಗಿ ಸೊ ಇವರ ಹೆಲ್ಪು ಅಲ್ಲಿ ಎರಡು ಕಡೆನೂ ನಿಮ್ಮದೇ ಕ್ಯಾಂಡಿಡೇಟ್ ಇರೋದು. ನಿಮಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ? ಅನುಕೂಲ ಆಗಲಿಲ್ಲ ಅಂದರೆ ನಾವು ಬಹುಶಃ ಮೈತ್ರಿ ಯಾಕೆ ಮಾಡಬೇಕು? ಅಲ್ಲ, ಎಷ್ಟರ ಮಟ್ಟಿಗೆ ಆಗುತ್ತೆ? ಅಲ್ಲ, ಆಗತ್ತೆ, 100% ಆಗತ್ತೆ. ನೋಡಿ, ಇದ್ರ ಮೇಲೆ ಒಂದು ಮುಂದಾಲೋಚನೆಯೂ ಇದೆ. ಎಂತಹ ಪಕ್ಷ ನಮ್ಮದು ಅಂದರೆ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅಂದರೆ, ಇವಾಗ ನೀವು ತಮಿಳ್ನಾಡು ಕೇಳ್ಬೋದು ಅಥವಾ ಯಾವುದೇ ಒಂದು ಸದರ್ನ್ ಪಾರ್ಟ್ಸ್ ಅಲ್ಲಿ ಕೇಳಬಹುದು. ನಿಮಗೆ ಬಹಳಷ್ಟು ಕಡಿಮೆ ಸೀಟ್ಗಳಿದೆ, ನಿಮಗೆ ಯಾವುದೇ ಅಂತ ಕಾರ್ಯಕರ್ತರಿಲ್ಲ. ಆದರೆ ನಾವು 10-20 ವರ್ಷದ ಎಲೆಕ್ಷನ್ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ಕಾಂಗ್ರೆಸ್ ಪಕ್ಷ ಏನು ಕರ್ನಾಟಕದಲ್ಲಿ 130ಗಿಂತ ಜಾಸ್ತಿ ಸೀಟ್ ತೊಗೊಂಡಿದೆ, ಹಾಗಾಗಿ ಅವ್ರದ್ದು ಒಂದು ಅಹಂಕಾರಯುತ ಮಾತುಗಳನ್ನು ನಾವು ಕೇಳಿಸ್ಕೊತಾ ಇದ್ದೀವೋ, ಅದು ನೀವು ಯಾವತ್ತೂ ಭಾರತೀಯ ಜನತಾ ಪಾರ್ಟಿಯಿಂದ ಕೇಳೋದಿಲ್ಲ. ನಾವು ಲಾಸ್ಟ್ ವೋಟ್ ತನಕ ಕೆಲಸ ಮಾಡ್ತೀವಿ, ಲಾಸ್ಟ್ ವರ್ಕರ್ ತನಕ ಕೆಲಸ ಮಾಡ್ತೀವಿ, ಸರ್ಕಾರಕ್ಕೆ ಬಂದ ಮೇಲೆ ಲಾಸ್ಟ್ ಸಿಟಿಸನ್ ತನಕ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದವರು ರಾಯ್ಬರೇಲಿ, ಅಮೇಥಿ, ಏನು ಇವಾಗ ನೀವು ಮೈಸೂರು ಮಂಡ್ಯದ ಬಗ್ಗೆ ಹೇಳ್ತಾ ಇದ್ದೀರೋ, ಸಿದ್ದರಾಮಯ್ಯನವ್ರ ಬ್ಯಾಸ್ಟನ್ ಅಂತ, ಅದು ಅಮೇಠಿ ರಾಯ್ಬರೇಲಿ ಎಷ್ಟು ವರ್ಷಗಳಿಂದ ಉತ್ತರ ಪ್ರದೇಶನಲ್ಲಿ ಆಳಿದಂತಹ 30 ವರ್ಷದ ಪಾರ್ಟಿ ಇವತ್ತು 2% ವೋಟ್ ಶೇರಿಗೆ ಲಿಮಿಟ್ ಆಗಿದೆ. ನಮ್ಮ ಸ್ವಾತಂತ್ರ್ಯ ತಂದಂತಹ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಡ್ತಾರಲ್ಲ, ಹಾಗೆ ರಾಜಕೀಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಆಗ್ತಾ ಬರುತ್ತೆ. ಹಂಗೆ ಅಂತ ಇಲ್ಲ, ನಮ್ದಿದು ಬ್ಯಾಸ್ಟಿಯನ್, ಇದು ನಮ್ದಿದು ಬ್ಯಾಸ್ಟಿಯನ್ ಅಂತ ಹೇಳೋದಕ್ಕೆ ಅದು ಅಹಂಕಾರನೇ 100%. ಆ ಅಹಂಕಾರಿತ ಮಾತುಗಳು ಇವತ್ತು ಸಿದ್ದರಾಮಯ್ಯನವರಲ್ಲಿ ಬರ್ತಾ ಇದೆ. ಆಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಲಾಸ್ಟ್ ಕಪಲ್ ಆಫ್ ವೀಕ್ಸಿಂದ, ಅದು ಒಂದ್ಸರಿ ನೋಡಿ. ಇವ್ರನ್ನ ಗುಂಡ ಅಂತ ಕರೆಯೋದು, ಅವ್ರು ಇನ್ನೇನೋ ಕರೆಯುವಂಥದ್ದು. ಅಲ್ಲಿ ಒಂದು ಬಾರಿ ಅವ್ರು ಕನಕಪುರಕ್ಕೆ ಹೋಗಿ ನೋಡೋಕೆ ಹೇಳಿ, ಅವ್ರು ಯಾವ ಥರ ಗುಂಡ ಅಂತ ನಿಜವಾಗ್ಲೂ ಅವ್ರಿಗೂ ಅರ್ಥ ಆಗ್ಬಹುದು. ಇಂತಹ ಒಂದು ಪಕ್ಷದ ವಿರೋಧ ನಮ್ಮದು ಇರೋದು ಸಿದ್ಧಾಂತದ ಫೈಟ್. ಆ ಸಿದ್ಧಾಂತದ ಫೈಟನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನಾವು ಈ ನಮ್ಮ ಚುನಾವಣೆಯಲ್ಲಿ ನಮ್ಮ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಆ ಅಮಿತ್ ಶಾ ಅವರು ಶುರುವಾತ್ ಮಾಡ್ತಿರುವಂಥ ರ್ಯಾಲಿ ಯಾವುದು ಒಂದೇ ಒಂದು ಸೀಟ್ ಇತ್ತಲ್ಲ, ದೇಶ ವಿಭಜನೆ ಮಾಡಬೇಕು ಅಂತ ಇದ್ದಂತಹ ಒಂದು ಸೀಟ್ನಲ್ಲಿ ಮೈತ್ರಿಯುತವಾಗಿ ನಿನ್ನೆ ಸಮನ್ವಯ ಸಭೆ ನಡೆದಾದ ನಂತರ ಎರಡೂ ಪಕ್ಷಗಳು, ಮೈತ್ರಿ ಪಕ್ಷಗಳು, ಅಮಿತ್ ಶಾ ಅವರು ಬಂದಾಗ ಬೆಂಗಳೂರು ರೂರಲ್ ನಾವು ಶುರು ಮಾಡ್ತೀವಿ ನಮ್ಮ ಪ್ರಚಾರವನ್ನ. ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ನಮ್ಮ ಗುರಿ ಇರೋದು ಅಂತದ್ದು, ಮತ್ತು ದೇವೇಗೌಡರು ಇದನ್ನ ಬಹಳ ಚೆನ್ನಾಗಿ, ದೇವೇಗೌಡರು ನೋಡಿ 91 ಇಯರ್ಸ್, ಅವರಿಂದ ಕಲಿಯೋದು ಬಹಳಷ್ಟಿದೆ. ನಾವು ಚಿಕ್ಕವರು, ನಾವು ಅವರಿಂದ ಕಲಿಯೋದು ಬಹಳಷ್ಟಿದೆ. ಅವ್ರು ನೆನ್ನೆ ಹೇಳಿದ್ದಾರೆ, ನಾನು ಭಾರತೀಯ ಜನತಾ ಪಕ್ಷದ ಎಲ್ಲ ಒಂದು ಕಾರ್ಯಕರ್ತರೊಂದಿಗೂ ಹೋಗಿ ಮಾತಾಡ್ತೀನಿ, ನಾವು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು. ಎಸ್ ಶಿವಶಂಕರ್ ಸರ್, ಒಂದು ಇಲ್ಲಿ ಈ ಮೈತ್ರಿಯ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ಗೆ ರಿಯಲ್ ಚಾಲೆಂಜು ಈ ದಕ್ಷಿಣ ಕರ್ನಾಟಕನೇನಾ ಹಂಗಿದ್ರೆ ದೊಡ್ಡ ಪ್ರಮಾಣದಲ್ಲಿ? ಯಾಕಂತಂದ್ರೆ ಎರಡು ಪಕ್ಷಗಳು ಒಂದಾದ್ರೆ ಕಾಂಗ್ರೆಸ್ಗೆ ಏನು ಸಮಸ್ಯೆಯ ಮುನ್ಸೂಚನೆ ಕಾಣ್ತಾ ಇದೆಯಾ? ಅದೇ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಗಳು ಬರ್ತಾ ಇರೋದಾ ಕಾಂಗ್ರೆಸ್ನ ಕಡೆಯಿಂದ? ಚಾಲೆಂಜ್ ಅಂತೂ ಖಂಡಿತ. ಅಂದ್ರೆ ಈಗ ನೋಡಿ, ಕಾಂಗ್ರೆಸ್ಗೆ ಸವಾಲಂತೂ ಇದೆ. ಯಾಕಂದ್ರೆ ಯಾರಿಗೆ ಆಗ್ಲಿ ಇದು ಬೆಡ್ ಆಫ್ ರೋಸಸ್ ಅಂತೂ ಅಲ್ಲ. ಅಂದ್ರೆ ಇದು ಒಂದ್ ರೀತಿ ಕೇಕ್ ವಾಕ್ ಇಬ್ಬರಿಗೂ ಅಲ್ಲ. ಆದ್ರೆ ಇಲ್ಲಿ ಏನಿದೆ, ಇದೊಂದು ಟ್ರಿಕ್ಕಿ ಪ್ರಪೋಸಿಷನ್. ಹೇಗೆ ಅಂತಂದ್ರೆ, ಈ ಮೈತ್ರಿ ಅನ್ನೋದು ಹೀಗೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಯಾವುದೇ ಒಂದು ಪಾರ್ಟಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದಾಗ್ಲೇ ಅದು ಪ್ರಬಲವಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಇರೋದು. ಅದು ಬಿಜೆಪಿಗೂ ಅನ್ವಯ ಆಗುತ್ತೆ, ಕಾಂಗ್ರೆಸ್ಗೂ ಅನ್ವಯ ಆಗುತ್ತೆ, JDSಗೂ ಅನ್ವಯ ಆಗುತ್ತೆ. ನೋಡಿ, ಎಲ್ಲೆಲ್ಲಿ ಬಿಜೆಪಿ ಇಷ್ಟು ಸ್ಟ್ರಾಂಗ್ ಇದೆಯಲ್ಲ ಇಡೀ ದೇಶದಲ್ಲಿ, ಅದು ಎಲ್ಲೆಲ್ಲಿ ಮೈತ್ರಿ ಮಾಡ್ಕೊಂಡಿದೆಯೋ ಅಲ್ಲೆಲ್ಲ ವೀಕ್ ಆಗಿರುತ್ತೆ. ಏನಂದ್ರೆ ಅದು ಪಂಜಾಬ್ ಇರ್ಬೋದು, ಬಿಹಾರ್ ಇರ್ಬೋದು, ಅಥವಾ ಇದನ್ನು ಮಹಾರಾಷ್ಟ್ರ ಇರ್ಬೋದು. ಆದ್ರೆ ಅದು ಏಕಾಂಗಿಯಾಗಿರುವಂತ ಒಂದು ರಾಜ್ಯಗಳಲ್ಲಿ, ಅಂದ್ರೆ ಉತ್ತರ ಪ್ರದೇಶ, ಇದು ಮಧ್ಯಪ್ರದೇಶ, ರಾಜಸ್ಥಾನ್, ಇಲ್ಲೆಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗೇನೆ ಕರ್ನಾಟಕನು, ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ತಮಿಳುನಾಡಲ್ಲಿ ಅಷ್ಟಿಲ್ಲ. ಯಾಕೆ ಅಂತಂದ್ರೆ ಅದು ಮೈತ್ರಿ ಮಾಡಿಕೊಂಡು ಅದು ಸೆಕೆಂಡರಿ ಜೂನಿಯರ್ ಪಾರ್ಟ್ನರ್ ಲೆವೆಲ್ಗೆ ಇಳಿದು ಬಿಟ್ಟಿರುತ್ತೆ. ಸೊ ಹಾಗಾಗಿ ಇದು ಇಲ್ಲಿ ಸವಾಲು ಇಬ್ಬರಿಗೂ ಇದೆ, ಕಾಂಗ್ರೆಸ್ಗೂ ಇದೆ, NDAಗೂ ಇದೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಯಾವಾಗ್ಲೂ ಕೂಡ ಸ್ಟ್ರೈಟ್ ಫೈಟ್ ಅಲ್ಲಿ ಏನಾದ್ರೂ ಒಂದು ಲೆಕ್ಕಾಚಾರ ಹಾಕಬಹುದು. ಇವಾಗ ಈ ಟ್ರಯಾಂಗ್ಯುಲರ್ ಫೈಟ್ ಇದ್ದಾಗ, ಈಗ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇದೆ, ಅದ್ರ ಮಧ್ಯದಲ್ಲಿ JDS ಥರ್ಡ್ ಪಾರ್ಟಿ ಆಗಿ, ಮೂರನೇ ಎಂಟಿಟಿ ಆಗಿದ್ದಾಗ JDS ಬಿಜೆಪಿಗೆ ಎಷ್ಟೋ ಸಾರಿ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ಲಾಸ್ಟ್ 2019 ಎಲೆಕ್ಷನ್ ಅದನ್ನ ಹೇಳಿದೆ. ಅದು ನಿಮ್ಮ ಕೋಲಾರ್ ಇರ್ಬೋದು, ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಇದೆಲ್ಲ ಗೆಲ್ಲೋದಕ್ಕೆ ಕಾರಣ ಟ್ರಯಾಂಗ್ಯುಲರ್ ಫೈಟ್ ಇಂದ. ಆದ್ರೆ ಈಗ ನೀವು JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ರಿಂದ ಕಾಂಗ್ರೆಸ್ಗೆ ಅನುಕೂಲ ಆಗಲ್ಲ ಅಂತಾನು ಹೇಳಕ್ ಆಗೋದಿಲ್ಲ. ಇದು ಇಟ್ಸ್ ಎ ವೆರಿ
ರಿಸ್ಕಿ, ಇಬ್ಬರಿಗೂ ಪ್ರಾಬ್ಲಮ್ ಇದೆ. ಹಾಗಾಗಿ ಕಾಂಗ್ರೆಸ್ಗೆ ಎಷ್ಟು ಚಾಲೆಂಜಿಂಗ್ ಆಗಿದೆಯೋ NDAಗೂ ಅಷ್ಟೇ ಚಾಲೆಂಜಿಂಗ್ ಆಗಿದೆ. ಎಸ್ಪೆಷಲಿ ಸಿದ್ದರಾಮಯ್ಯ ಅವರು ವಿಚಾರ ಬಂದಾಗ ಅವರು ಮೈಸೂರು ಪ್ರಾಂತ್ಯದ ಲೀಡರ್ ಆಗಿದ್ದಾರೆ. ಮೈಸೂರು ಚಾಮರಾಜನಗರದಲ್ಲಿ ಅವರು ಅದನ್ನ ಗೆಲ್ಲಿಸ್ಲೇಬೇಕಿಲ್ಲ ಅಂದ್ರೆ ಅವ್ರು ಲೀಡರ್ಶಿಪ್ ಅನ್ನ ಕ್ಲೈಮ್ ಮಾಡಕ್ ಆಗಲ್ಲ. ಯಾಕೆಂತಂದ್ರೆ ಅವ್ರದ್ದು ಸ್ವಂತ ಜಿಲ್ಲೆ ಮೈಸೂರಿನಲ್ಲಿ 2009 ಬಿಟ್ರೆ ಅವ್ರು ಸಂಸದರನ್ನ ಗೆಲ್ಸೋದಕ್ಕೆ ಸಾಧ್ಯ ಆಗಿಲ್ಲ. ಮೈಸೂರಿನಲ್ಲಿ ಮೇಯರ್ನ ಮಾಡ್ಸಕ್ಕಾಗಿಲ್ಲ ಅವ್ರ ಕೈನಲ್ಲಿ. ಸೊ ಹಾಗಾಗಿ ಅವ್ರೇನಾದ್ರೂ ಮೈಸೂರು ಮತ್ತೆ ಚಾಮರಾಜನಗರದಲ್ಲಿ ಗೆಲ್ಲಿಲ್ಲ ಅಂದ್ರೆ DK ಶಿವಕುಮಾರ್ ಇಂದ ಅವರಿಗೆ ಏನಂದ್ರೆ ದೊಡ್ಡ ಸವಾಲಾಗುತ್ತೆ ಬಿಜೆಪಿ. ಶಿವಶಂಕರ್ ಸರ್, ನಾಗರಾಜ್ ಯಾದವ್ ಅವರೇ, ಒಂದು 14ರಲ್ಲಿ ಮೈಸೂರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಕೂಡ ಮೈಸೂರಲ್ಲಿ ಕಾಂಗ್ರೆಸ್ ಸೋಲ್ತು, 19ರಲ್ಲೂ ಸೋಲ್ತು, ಮೈತ್ರಿ ಆಗಿದ್ರು ಕಾಂಗ್ರೆಸ್ ಸೋಲ್ತು. ರಿಯಲ್ ಚಾಲೆಂಜು ಮೈಸೂರು ಚಾಮರಾಜನಗರ ಸಿದ್ದರಾಮಯ್ಯ ಅವರ ಲೀಡರ್ಶಿಪ್ಗೆ. ಸೊ ಈಗ ಅವರು ಚಾಲೆಂಜ್ ಹಾಕಿದ್ದಾರೆ, ಪಣ ತೊಟ್ಟಿದ್ದಾರೆ, ಸೋಲಿಸ್ತೀವಿ ಅಂತ. ಅವರ ಚಾಲೆಂಜು ಮೈಸೂರು ಸೀಮಿತವಾಗಿರಲಿ. ಸಿದ್ದರಾಮಯ್ಯ ಅವರು ತಗೊಂಡಿರೋ ಚಾಲೆಂಜ್ ಅಂತಕ್ಕಂಥ 28 ಸೀಟ್ಗೂ ಚಾಲೆಂಜ್ ಆಗಿ ತಗೊಂಡಿರ್ತಾರೆ, ನೋ ಡೌಟ್ ಅಬೌಟ್ ಇಟ್. ಅವ್ರು ತವರು ಜಿಲ್ಲೆಯಲ್ಲಿ ಗೆಲ್ಲೇಬೇಕು ಅಂತಕ್ಕಂಥ ಹಠ ಇರ್ತದೆ, ಮಾಡೇ ಮಾಡ್ತೀವಿ. ಅವರು ವಿರೋಧ ಪಕ್ಷಗಳು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತ ಹೇಳ್ತೀವಿ. ಒಂದೇ ಪಾರ್ಟಿ ಒಂದೇ ಸೀಟು ಅಂತ ಹೇಳ್ತಾ ಇದ್ರಲ್ಲ, ಈಗ ಇದುವರೆಗೂ ನಡೆದಿರ್ತಕ್ಕ ಎಲ್ಲ ಪಾರ್ಲಿಮೆಂಟ್ ಚುನಾವಣೆಗಳು ನೋಡಿದಾಗ ಅತಿ ಹೆಚ್ಚು ಸೀಟುಗಳು ಗೆದ್ದ ಕರ್ನಾಟಕದಲ್ಲಿ 27 ಸೀಟವರೆಗೂ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವೇ ಅಂತ ಹೇಳ್ತೀನಿ. 11 ಬಾರಿಗಳಿಂದ ಹೆಚ್ಚು ಕಡೆ. ಈಗ ಅವ್ರು ಡಿಲಿಮಿಟೇಷನ್ ಆದ ನಂತರ ಅದು ಅವ್ರ ಅನುಕೂಲವಾದ ವಾತಾವರಣ ಇರ್ಬೋದು, ಅದಿರಲಿ. ಈ ಎವ್ರಿ ಎಲೆಕ್ಷನ್ ಇದೆ ನ್ಯೂ ಎಲೆಕ್ಷನ್ ರಕ್ಷಿತ್, ಎವ್ರಿ ಎಲೆಕ್ಷನ್ ಇದೆ ನ್ಯೂ ಎಲೆಕ್ಷನ್. ನಾ ಹಿಂದೆ ಎಲೆಕ್ಷನ್ ಗೆಲ್ತಿಬಿಟ್ಟಿದ್ದೀನಿ, ಅದಕ್ಕೆ ಈ ಎಲೆಕ್ಷನ್ ಗೆಲ್ತೀನಿ ಅಂತಕ್ಕಂಥ ಪರಿಪಾಠವನ್ನು ಮರಿಬೇಕಾಗ್ತದೆ. ಕರ್ನಾಟಕದ ಜನ ಬುದ್ಧಿ ಕಲಿಸ್ತಕ್ಕಂಥ ಸಮಯ ಹತ್ರ ಬಂದಿದೆ. ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ, ಹಳೆ ಮೈಸೂರಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಬಂದಾಗ ಎಲ್ಲಿ ಬಿಜೆಪಿಗೆ ಇನ್ರೋಡ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ವೋ, ಹಾಗಾಗಿ ಇವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಬಿಜೆಪಿ ಅವರು. ಯಾರು JDS ಅವರಿಗೆ, ಆ JDS ಅವರಿಗೆ ಉಳಿಗಾಲವೇ ಪ್ರಶ್ನೆ ಆಗಿರೋದ್ರಿಂದ ಬಿಜೆಪಿ ಅಂತ ವೆಂಟಿಲೇಟರ್ ಹಾಕೊಂಡು ಉಳಿಗಾಲಕ್ಕೋಸ್ಕರ ಇವರೆರಡು ಹೋರಾಟ ಮಾಡ್ತಾರೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ 28 ಜಾಗದಲ್ಲೂ ಕೂಡ ಸರಿ ಇದೆ, ಗೆಲ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಟಾರ್ಗೆಟ್ ಆಗ್ಬೋದು, ಮಾಡ್ತೇವೆ. ಯಾವ ಅಸ್ತಿತ್ವದ ಬಗ್ಗೆ ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ಹೆತ್ತ ತಾಯಿಯನ್ನ ಜನ್ಮ ಕೊಟ್ಟಂತ ಪಕ್ಷವನ್ನ ಇವತ್ತು ಪ್ರಶ್ನೆ ಮಾಡಿದಾರಲ್ಲ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಕರ್ನಾಟಕ ರಾಜ್ಯದ ಎಷ್ಟು ಸೀಟ್ ಗೆದ್ದಿದ್ದಾರೆ ಸತಿ, ಅದೇ ಒಂದು ಸೀಟೇ ಗೆದ್ದಿರೋದು. ಕೇಂದ್ರದಲ್ಲಿ ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.